ದೇವರ ದಯೆ ಹಾಗೂ ಪವಿತ್ರವಾದ ಈ ಕಾರ್ಯಕ್ರಮ ಹಿರಿಯ ಬಂಧುಗಳು ಕೊಟ್ಟಂತ ಅನುಭವ, ಬಲ ಮತ್ತು ಭರವಸೆ, ಈ ಎಲ್ಲಾ ಕಾರಣಗಳಿಂದ ನಾನು ಈ ದಿನ ಯಾವುದೇ ರೀತಿ ಅಮಲ ಸೇವನೆ ಮಾಡಿಲ್ಲ, ಮಾಡಬೇಕೆನ್ನುವ ಇಚ್ಛೆ ಇವತ್ತು ಇಲ್ಲ ಬಂಧುಗಳು. ಮೊದಲಿಗೆ ನಾನು ಕೆನರಾ ಉಡುಪಿ ಇಂಟರ್ ಬಂಗಾರದವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ, ನನಗೊಂದು ಅವಕಾಶ ಕೊಟ್ಟಿದ್ದಕ್ಕಾಗಿ. ಮತ್ತೆ ಆಲಿಸುತ್ತಿರುವ ತಮಗೆಲ್ಲರಿಗೂ ನಾನು ವಂದನೆಗಳನ್ನು ತಿಳಿಸ್ತೇನೆ. ನನಗೆ ತಿಳಿದಂತ ಅನುಭವ, 6ನೇ ಹೆಜ್ಜೆ ಬಗ್ಗೆ ನನಗೆ ತಿಳಿದಂತ ಅನುಭವವನ್ನು ನಾನು ಹಂಚ್ಕೊಳ್ತೇನೆ ಬಂಧುಗಳೇ. ಮೊದಲಿಗೆ ನಾವು ಹೇಗೆ ಬಂದಿದ್ದೇವೆ, ಹೇಗೆ ಬಂದಿದ್ದು ಕುಡ್ತಾ ಬಿಡುವಂತ ಒಂದು ಸಂಘ ಇದು. ಕುಡ್ತಾ ಬಿಡ್ಲಿಕ್ಕೆ ಅಂತ ನಾನು ಬಂದಿದ್ದೆ ಆಕ್ಚುಲಿ. ಯಾಕಂದ್ರೆ ಕುಡ್ತಾ ನನಗೆ ಬಾಧಕ ಮಾಡಿತ್ತು, ಬಿಡ್ಲೇಬೇಕಾದ ಅನಿವಾರ್ಯತೆ ಇತ್ತು, ಸಾವಿನ ದವಡೆಯಲ್ಲಿದ್ದೆ, ಹಾಗಾಗಿ ಬಿಡಬೇಕು ಅಂತ ಬಂದೆ. ಸರಿ, ಕಲ್ಪನೆ ಇರಲಿಲ್ಲ ಲೈಫ್ ಲಾಂಗ್ ಕುಡ್ತಾ ಬಿಡ್ತೇನೆ, ಲೈಫ್ ಲಾಂಗ್ ಕುಡ್ತಾ ಬಿಡಬೇಕು ಅನ್ನೋ ಕಲ್ಪನೆ ಏನಿರಲಿಲ್ಲ. ಸ್ವಲ್ಪ ದಿನಕ್ಕೆ ಮಟ್ಟಿಗೆ ಕುಡ್ತವನ್ನ ಸ್ಟಾಪ್ ಮಾಡೋದಕ್ಕೆ ಬಂದಿದ್ದೆ. ದೇವ್ರ ದಯೆ ನನಗೆ ಸೋಬ್ರಿಟಿನ ಕಲಿಸ್ತಾ ಹೋದ, ಕಾರ್ಯಕ್ರಮನ ಅರ್ಥ ಮಾಡ್ಕೊಂತ ಹೋದೆ. ಆಮೇಲೆ ಹೆಜ್ಜೆಗಳ ಪಾಲನೆ ಯಾಕೆ ಮಾಡಬೇಕು ಅಂತ ಅನಿಸ್ಕೊಂತು ಅಂದ್ರೆ ಅನಿವಾರ್ಯತೆಗಳು ಸೃಷ್ಟಿ ಆಗುತ್ತೆ ಶುರುವಾಯಿತು. ನನಗೆ ಕೊಡ್ತಾ ಒಂದು ಪ್ರಾಬ್ಲಮ್ ಇದೆ, ಆಮೇಲೆ ನನ್ನ ಜೀವನ ನನಗೆ ಇಷ್ಟ ಬಂದಂತೆ ನಡೆಸ್ಕೊಂತ ಹೋಗ್ತೇನೆ, ನಾನು ಸೂಪರ್ ಆಗ್ತೇನೆ ಅಂತ ತಿಳ್ಕೊಂಡಿದ್ದೆ. ನಾನು ಕಳ್ಕೊಂಡಿದ್ದೆಲ್ಲ ಬಂದ್ಬಿಡುತ್ತೆ ಅಂತ ನಾನು ತಿಳ್ಕೊಂಡಿದ್ದೆ. ಆದ್ರೆ ಆ ರೀತಿ ಆಗ್ಲಿಲ್ಲ. ಮನೆಯಲ್ಲಿ ಮತ್ತೆ ಅದೇ ಕಷ್ಟಗಳು, ಮತ್ತೆ ವೈಮನಸ್ಸುಗಳು, ಸಂಬಂಧಗಳು ತಿರ್ಚಿದ್ವಿ, ಅವೆಲ್ಲ ರಿಪೇರಿ ಆಗ್ಲಿಲ್ಲ. ಬಹಳಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು, ಜಗಳಗಳು ಇವೇ ನಡೀತಾ ಇತ್ತು. ಮತ್ತೆ ನನ್ನ ಹಣಕಾಸಿನ ಪರಿಸ್ಥಿತಿ ಮತ್ತೆ ಕೀಳ್ಮಟ್ಟಕ್ಕೆ ಹೋಗ್ತಾ ಇತ್ತು. ನಾನು ಅಂದ್ಕೊಂಡಂಗೆ ಜೀವನ ಲಭ್ಯ ಆಗ್ತಾ ಇಲ್ಲ. ಹಾಗಾಗಿ ನನಗೆ ಕುಡಿತದ ಒಂದು ಒತ್ತಡಗಳು ಜಾಸ್ತಿ ಆಗ್ತಾ ಇತ್ತು. ಬಹಳಷ್ಟು ಬಾರಿ ಸ್ಲಿಪ್ ಕೂಡ ಆದೆ. ಆದ್ರೆ ಒಂದೊಂದು ಸ್ಲಿಪ್ಪಿಗೂ ಒಂದೊಂದು ಘೋಷಣೆಗಳು ಅರ್ಥ ಆಗ್ತಾ ಹೋಯ್ತು. ಕೊನೆಯಲ್ಲಿ ನನಗೆ ಗೊತ್ತಾಯ್ತು ನಾನು ಯಾಕೆ ಸ್ಲಿಪ್ ಆಗ್ತಾ ಇದ್ದೇನೆ ಅಂತ. ನಾನು ಹೆಜ್ಜೆಗಳ ಪಾಲನೆ ಮಾಡಿಲ್ಲ, ಅದಕ್ಕೋಸ್ಕರ ನಾನು ಸ್ಲಿಪ್ ಆಗ್ತಾ ಇದ್ದೇನೆ. ನಾನು ಸ್ಪಾನ್ಸರ್ ಇಟ್ಕೊಂಡಿಲ್ಲ, ಅದಕ್ಕೋಸ್ಕರ ನಾನು ಸ್ಲಿಪ್ ಆಗ್ತಾ ಇದ್ದೇನೆ. ಇವೆಲ್ಲವೂ ನನಗೆ ಅರ್ಥ ಆಗ್ತಾ ಇತ್ತು. ಅದರಲ್ಲಿ ಹೆಜ್ಜೆಗಳನ್ನು ಓದಿದಾಗ ಪ್ರಾರಂಭದಲ್ಲಿ 3 ಹೆಜ್ಜೆ ಬಿಟ್ಟರೆ, ಮೊದಲ 3 ಹೆಜ್ಜೆಗಳು ಬಿಟ್ಟರೆ ಉಳಿದವೆಲ್ಲ ನನಗೆ ಸಂಬಂಧನೇ ಇಲ್ಲ ಅಂತ ತಿಳ್ಕೊಂಡಿದ್ದವು ನಾನು. 1ನೇ ಹೆಜ್ಜೆಯಲ್ಲಿ ನಾನು ಅಮಲಿನ ಎದುರು ಬಲಹೀನ, ಕರೆಕ್ಟ್. ಯಾಕಂದ್ರೆ ನನಗೆ ಅಮಲುತನ ಅನ್ನೋ ಕಾಯಿಲೆ ಬಂದಿದೆ. ಅದ್ರ ಮುಂದೆ ನಾನು ತಗೊಂಡ್ರೆ ಮತ್ತೆ ಹಾಳಾಗಿ ಹೋಗ್ತೇನೆ, ಹಾಗಾಗಿ ನಾನು ಬಿಡ್ಲೇಬೇಕು. ಅಮಲಿನ ಎದುರು ನಾನು ಬಲಹೀನ. ಆಮೇಲೆ ಜೀವನ ನಿರ್ವಹಿಸಕ್ಕೆ ಅಶಕ್ತ ಅನ್ನೋ ಸ್ವಲ್ಪ ತಿಂಗಳು ತಗೊಂಡ್ರೆ, 7 ತಿಂಗಳು ತಗೊಂಡಾದ್ಮೇಲೆ ಒಪ್ಕೊಂಡಿತ್ತು. ಜೀವನ ನಿರ್ವಹಿಸಲು ಅಶಕ್ತ. ಅಮಲಿನ ಒಂದು ಬಲಹೀನತೆಯಿಂದಾಗಿ ಜೀವನ ನಿರ್ವಹಿಸಕ್ಕೆ ನನಗೆ ಬರೋದಿಲ್ಲ. ಆದ್ರೆ ಅಮಲು ಬಿಟ್ರೆ ನನಗೆ ಬಲಶಾಲಿ ಆಗ್ಬಿಡ್ತೇನೆ ಅಂತ ನಮ್ಮ ಭಾವನೆ ಇರುತ್ತೆ. ಅದಕ್ಕೋಸ್ಕರ ಮೊದಲ ಹೆಜ್ಜೆಯಲ್ಲಿ ಹೇಳ್ತಾನೆ, ವಿ ಅಡ್ಮಿಟೆಡ್ ವಿ ವರ್ ಪವರ್ಲೆಸ್ ಓವರ್ ಆಲ್ಕೋಹಾಲ್, ಒಂದು ಡ್ಯಾಶ್ ಕೊಟ್ಟಿದ್ದಾನೆ, ದಟ್ ಅವರ್ ಲೈಫ್ ಬಿಕಮ್ ಅನ್ಮ್ಯಾನೇಜಬಲ್ ಅಂತ ಹೇಳ್ತಾನೆ. ಆದ್ರೆ ಆಲ್ಕೋಹಾಲ್ ನಂತರ ಒಂದು ಡ್ಯಾಶ್ ಕೊಟ್ಟಿದ್ದಾನೆ, ಅಲ್ಲಿ ಡ್ಯಾಶ್ ಅಲ್ಲಿ ನಾವು ತುಂಬಿಸ್ಕೋಬೇಕು. ಆಲ್ಕೋಹಾಲ್ ಬಿಟ್ಟ ತಕ್ಷಣ ನಮ್ಮ ಜೀವನ ನಿರ್ವಹಿಸುವಂತೆ ಆಗುತ್ತಿಲ್ಲ. ಡ್ಯಾಶ್ ಅಲ್ಲಿ ಮತ್ತೆ ಬರುತ್ತೆ ಬೇರೆ ಬೇರೆ, ಅದರಲ್ಲಿ ನಮ್ಮ ಕ್ಯಾರೆಕ್ಟರ್ ಡಿಫೆಕ್ಟ್ಸ್ಗಳನ್ನು ತುಂಬಿಸ್ತಾ ಹೋಗ್ಬೇಕು. ಹಾಗಿದ್ರೆ ಮಾತ್ರ ಜೀವನ ನಿರ್ವಹಿಸೋಕೆ ಸಾಧ್ಯ ಇದೆ. ಅವನ್ನೆಲ್ಲ ನಾವು ಬಲಹೀನತೆ ಅಂತ ಹೋಗ್ಕೊಳ್ಳೋದು. 1ನೇ ಹೆಜ್ಜೆ ನೋಡಿ, ನಮಗೆ ಈಗ 5th ಸ್ಟೆಪ್ ಮಾಡ್ತೀನಿ ಅಂತ ಹೇಳ್ಬೋದು. 5th ಸ್ಟೆಪ್ ಅಲ್ಲಿ ನನಗೆ ಆಂಗರ್, ಸಿಟ್ಟು ಅನ್ನೋದು ಒಂದು ಕ್ಯಾರೆಕ್ಟರ್ ಡಿಫೆಕ್ಟ್ಸ್ ಇದೆ. ಆ ಸಿಟ್ಟನ್ನ ಅಲ್ಲಿ ತಗೋಬೇಕು. ಆ 1ನೇ ಹೆಜ್ಜೆಯಲ್ಲಿ ನಾನು ಸಿಟ್ಟಿನ ಎದುರು ಬಲಹೀನ, ಅದನ್ನ ನಾನು ಒಪ್ಪಿಗೆತನವನ್ನು ಕೊಡಬೇಕು. ಹೇಗೆ ಅಮಲಿಂದ ನಾನು ಬಲಹೀನ ಅಂತ ಒಪ್ಕೊಂಡೋ, ಹಾಗೆ ಸಿಟ್ಟಿನ ಎದುರು ಬಲಹೀನ ಅಂತೇಳಿ ಒಪ್ಪಿಕೊಳ್ಳೋದು. ಇದು ರೆಡಿ ಅಂತ ಹೇಳ್ತಾರೆ. ಆ ಒಂದು ಇಂಗ್ಲಿಷಲ್ಲಿ ಚೆನ್ನಾಗಿ ಕೊಟ್ಟಿದ್ದಾನೆ ಸ್ಟೆಪ್. ವರ್ ಎಂಟೈರ್ಲಿ ರೆಡಿ ಟು ಹ್ಯಾವ್ ಗಾಡ್ ರಿಮೂವ್ ಆಲ್ ದೀಸ್ ಡಿಫೆಕ್ಟ್ಸ್ ಆಫ್ ಕ್ಯಾರೆಕ್ಟರ್. ನಾವು ತಯಾರಾಗಿದ್ದೇವಾ ಅಂತ. ಪ್ರಾರಂಭದ ದಿನಗಳಲ್ಲಿ ನನಗೆ ಕುಡ್ತಾ ಬಿಡು ಅಂದ್ರೆ ಬಿಡಕ್ ಆಗ್ತಿರ್ಲಿಲ್ಲ, ಬಿಡಕ್ ಇಷ್ಟನೂ ಇರ್ಲಿಲ್ಲ ಬಿಡಿ. ಯಾಕಂದ್ರೆ ಅಷ್ಟು ಎಂಜಾಯ್ಮೆಂಟ್ ಇತ್ತು ನನಗೆ. ಆ ಟೈಮಲ್ಲಿ ಬಿಡು ನೀನು, ಇದು ಸರಿ ಇಲ್ಲ ಅಂತ ಯಾರು ಹೇಳಿದ್ರು ನಾವು ಕೇಳಲಿಲ್ಲ. ನನಗೆ ಕುಡ್ತಾ ಬೇಕಾಗಿತ್ತು, ಕುಡ್ತಾ ನಮಗೆ ಎಂಜಾಯ್ಮೆಂಟ್ ಬೇಕಾಗಿತ್ತು ಅಂತ ತಿಳ್ಕೊಂಡಿದ್ವಿ. ಆದ್ರೆ ಯಾವಾಗ ನಾವು ಫೇಲ್ಯೂರ್ ಆಗ್ತಾ ಹೋದ್ವಿ ಜೀವನದಲ್ಲಿ, ಅವಾಗ ಒಪ್ಪಿಗೆತನ ಬಂತು, ಕುಡ್ತಾ ನನ್ನ ಬಾಡಿ ಸಿಸ್ಟಮ್ ಅಲ್ಲ. ಆ ಒಪ್ಪಿಗೆತನ ಅವಾಗ ರೆಡಿ ಆಗ್ತೇವೆ ನಾವು ಕುಡ್ತಾ ಬಿಡ್ಲಿಕ್ಕೆ. ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ದೇವ ಒಂದಿನ ಮಟ್ಟಿಗೆ ಕುಡ್ತದಿಂದ ದೂರ ಇಟ್ಕೊಳಪ್ಪ ಅಂತ. ಅದೇ ಪ್ರಕಾರವಾಗಿ ನಾವು 5ನೇ ಹೆಜ್ಜೆಯನ್ನು ಮಾಡಿದ ನಂತರ ನಾವು ರೆಡಿ ಆಗಬೇಕು. ನಮಗೆ ಈ ಎಲ್ಲಾ ಗುಣದೋಷಗಳು ಇದೆ, ಇದನ್ನು ನಾನು ಬಿಡ್ಲಿಕ್ಕೆ ತಯಾರಾಗಬೇಕು. ಹೇಗೆ ಕುಡಿತವನ್ನು ದೇವರು ಬಿಡಿಸ್ಕೊಟ್ಟಿದ್ದಾರೋ ಹಾಗೆ ಈ ಒಂದು ಕ್ಯಾರೆಕ್ಟರ್ ಡಿಫೆಕ್ಟ್ಸ್ಗಳನ್ನ ಬಿಡಿಸ್ಕೊಡ್ಲಿಕ್ಕೆ ನಾವು ದೇವರಲ್ಲಿ ಹೇಳ್ಕೋಬೇಕು. ಅದಕ್ಕೋಸ್ಕರ ರೆಡಿ ಆಗ್ಬೇಕು ಅಂತ ಮನಸ್ಸಲ್ಲಿ ನಾನು ರೆಡಿ ಆಗ್ಬೇಕು. ಅಕ್ಸೆಪ್ಟೆನ್ಸ್ ಅಂತ, ರೆಡಿ ಅಂದ್ರೆ ಅಕ್ಸೆಪ್ಟೆನ್ಸ್ ಅಂತ. ಹಾಗೆ 1ನೇ ಹೆಜ್ಜೆಯಲ್ಲಿ ನನ್ನ ಬಲಹೀನತೆಯಿಂದಾಗಿ ಜೀವನ ನಿರ್ವಹಿಸಕ್ಕೆ ಬರಲ್ಲ ಅನ್ನೋದು ಒಪ್ಪಂಡ ನಂತರ, ಯಾವಾಗ ನಾವು ಬಲಹೀನರು ಅಂತವೋ, ನಾವು ಬಲಹೀನರಾದ್ರೆ ಜೀವನ ಹೆಂಗ್ ಮಾಡಬೇಕು, ಮತ್ತೆ ನಮ್ಮ ಜೀವನ ಯಾರು ಮಾಡ್ಬೇಕು? ಅದಕ್ಕೆ ನಾವು 2ನೇ ಹೆಜ್ಜೆ ಅಂತ ಹೋಗ್ತೇವೆ. ಒಂದು ಶಕ್ತಿ ಇದೆ, ಒಂದು ಮಿಗಿಲಾದ ಶಕ್ತಿ ಇದೆ.
ಅದು ನನ್ನ ಬಲಹೀನತೆಯನ್ನ ಸರಿಪಡಿಸುತ್ತೆ, ಜೀವನ ನಿರ್ವಹಿಸುವಂತೆ ಮಾಡುತ್ತೆ. ಆ ಶಕ್ತಿ ಮೇಲೆ ನಂಬಿಕೆಯನ್ನು ನಾವು ಇಡ್ಲಿಕ್ಕೆ ಶುರು ಮಾಡ್ತೇವೆ. ಹಾಗೆ ಮೂರನೇ ಹೆಜ್ಜೆಯಲ್ಲಿ ನಮ್ಮದೇ ಆದ ಆಸೆ ಆಕಾಂಕ್ಷೆಗಳು ಇರುತ್ತೆ. ವಾಂಟ್ಸ್ ಆರ್ ಅನ್ಲಿಮಿಟೆಡ್, ದಿವಸ ದಿವಸನೂ ಅದು ಬೆಳೀತಾನೆ ಇರುತ್ತೆ. ಹಾಗೆ ನಮ್ಮ ಇಚ್ಛೆ, ಅದಕ್ಕೆ ಬೇಕಾದ ಏರ್ಪಾಡು ಲೈಫ್, ನಮ್ಮ ಇಚ್ಛೆ ಮತ್ತು ನಮ್ಮ ಲೈಫ್ ಅನ್ನ ನಾವು ದೇವರಿಗೆ ಟರ್ನ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಯಾಕಂದ್ರೆ ಅಸಾಧ್ಯವಾದ ಸಂಗತಿಗಳು, ಈಗ ನನಗೊಂದು ಕೆಲಸ ಬೇಕಾಗಿದೆ, ಅಥವಾ ನನ್ನ ಹೆಂಡತಿ ನನ್ನ ಬಿಟ್ಟು ಹೋಗಿದ್ದಾರೆ, ಅವ್ರು ವಾಪಸ್ ಬರ್ಬೇಕು ನನ್ನ ಕುಟುಂಬ, ಅಥವಾ ನನಗೊಂದು ಜಾಬ್ ಬೇಕು, ಅಥವಾ ನನಗೆ ಆ ಒಂದು ಮಗಳಿದ್ದಾಳೆ, ಅವಳು ಮದುವೆ ಮಾಡಬೇಕು, ಅಥವಾ ನಮಗೊಂದು ಮನೆ ಬೇಕು. ಈ ತರ ನಮ್ಮ ವಾಂಟ್ಸ್ಗಳು ಇರುತ್ತೆ. ಆ ಇಚ್ಛೆಗಳನ್ನ ಮತ್ತು ಅದಕ್ಕೆ ಬೇಕಾದ ಅಸಾಧ್ಯವಾದ ಸಂಗತಿ, ಯಾಕಂದ್ರೆ ಎಲ್ಲ ಕಳ್ಕೊಂಡು ನಿರ್ಗತಿಕವಾಗಿ ನಾವು ಬಂದಿರ್ತಾರೆ. ಆ ಮೂರನೇ ಹೆಜ್ಜೆಯಲ್ಲಿ ಏನ್ ಮಾಡ್ತೀವಿ, ನಮ್ಮ ಇಚ್ಛೆಯನ್ನ ದೇವರಿಗೆ ಅರ್ಪಿಸ್ತಾ ಹೋಗೋದು, ಟರ್ನ್ ಮಾಡ್ತಾ ಹೋಗೋದು. ತದನಂತರ ನಾಲ್ಕನೇ ಹೆಜ್ಜೆಯಲ್ಲಿ ನಮ್ಮ ಪಟ್ಟಿ ಮಾಡ್ತಾ ಹೋಗ್ತೇವೆ. ಪಟ್ಟಿ ಮಾಡಿದನ್ನ ಐದನೇ ಹೆಜ್ಜೆಯಲ್ಲಿ ನಮ್ಮೊಟ್ಟಿಗೆ ಹೇಳ್ಕೊಂಡು, ದೇವರೊಟ್ಟಿಗೆ ಹೇಳ್ಕೊಂಡು, ಮತ್ತು ಇನ್ನೊಬ್ಬ ಮಾನವರೊಟ್ಟಿಗೆ ನಾವು ಹೇಳ್ಕೊಂಡ್ತೇವೆ. ಇಲ್ಲಿಗೆ ಮುಗೀತು, ಕಾರ್ಯಕ್ರಮನೇ ಮುಗೀತು, ನಾನು ಎಲ್ಲ ತಿಳ್ಕೊಂಡ್ಬಿಟ್ಟೆ ಅನ್ಸ್ಲಿಕ್ಕೆ ಶುರುವಾಗುತ್ತೆ. ಬಹಳಷ್ಟು ಜನಕ್ಕೆ, ನನಗೂ ಕೂಡ ಆಗಿತ್ತು. ಐದನೇ ಹೆಜ್ಜೆವರೆಗೂ ಏನ್ ಮಾಡ್ಬಿಟ್ಟಿದ್ವಿ, ಎಲ್ಲ ಕಾರ್ಯಕ್ರಮದಲ್ಲಿ ನಾವು ಸಂಪೂರ್ಣ ಆಗ್ಬಿಡ್ತು ಅಂತಲೇ. ಅದೇ ಕಾರ್ಯಕ್ರಮದ ಎಂಟ್ರಿ ಶುರು ಆಗದೆ ಆರನೇ ಹೆಜ್ಜೆಯಿಂದ, ಅದನ್ನ ನಾವು ಮರ್ತ್ಬಿಡ್ತೇವೆ. ಐದನೇ ಹೆಜ್ಜೆಗೆ ಎಲ್ಲ ತಿಳ್ಕೊಂಡ್ಬಿಡ್ತೇವೆ ಅಂತ. ಅದ್ ಮಾಡ್ಲಿಕ್ಕೆ ಎಷ್ಟೋ ವರ್ಷ ಬೇಕಾಗುತ್ತೆ. ಹಾಗಾಗಿ ನಾವು ಎಲ್ಲಿ ಸೂಪರ್ ಆಗ್ಬಿಟ್ಟಿದ್ದೇವೆ ಅಂತ. 5 ಹೆಜ್ಜೆ ಮಾಡಿದ್ರೆ ಸ್ಪಾನ್ಸರ್ ಜೊತೆಗೋ ಅಥವಾ ಇನ್ನೊಬ್ಬ ಮಾನವೊಟ್ಟಿಗೆ ಮಾಡಿದ ತಕ್ಷಣ ನಮ್ಮ ಕ್ಯಾರೆಕ್ಟರ್ ಡಿಫೆಕ್ಟ್ಸ್ ಇಲ್ದಂಗೆ ನಾವು ಸ್ವಚ್ಛ ಆಗ್ಬಿಟ್ವಿ ಅಂತ, ನಾನು ಸ್ವಚ್ಛವಾಗಿದ್ದೇನೆ ಅಂತ ಹೇಳಲಿಕ್ಕೆ ಶುರು ಮಾಡ್ಬಿಡ್ತೇವೆ. ಅದು ಆಕ್ಚುಲಿ ಅದಲ್ಲ. ಆರನೇ ಹೆಜ್ಜೆ ಬೇರೆ ರೀತಿಯಲ್ಲೇ ಇದೆ, ನಾವು ತಿಳ್ಕೊಂಡಂಗೆ ಇಲ್ಲ. ಆರನೇ ಹೆಜ್ಜೆ ಲೌಕಿಕ ಜೀವನದಿಂದ ಆಧ್ಯಾತ್ಮಿಕ ಜೀವನಕ್ಕೆ ಎಂಟ್ರಿ ಕೊಡುತ್ತೆ. ನಾವು ಎಷ್ಟು ದಿನ ಏನು ನಮ್ಮ ಲೈಫಲ್ಲಿ, ನನ್ನ ಹುಟ್ಟಿನಿಂದ ಹಿಡಿದು, ನನ್ನ ಬಾಲ್ಯದಿಂದ ಹಿಡಿದು ಯೌವನದಿಂದ ಕುಡಿತದ ಜೀವನದಿಂದ ಹೇಗೆ ಬಂದು ಇಷ್ಟು ವರ್ಷ ಏನು ನಾನು ನಡೆಸಿದ್ದೇನೆ, ಅದಲ್ಲ ಜೀವನ. ಆರನೇ ಹೆಜ್ಜೆಯಲ್ಲಿ ನನಗೆ ಬೇರೆ ಒಂದು ಜೀವನ ಆಗಿದೆ. ನನ್ನ ಮತ್ತು ನನ್ನ ಭಗವಂತನೊಡನೆ ಜೀವನ ಅಲ್ಲಿಂದ ಪ್ರಾರಂಭವಾಗುತ್ತೆ, ಎಂಟ್ರಿ ಕೊಡುತ್ತೆ. ಅದೇ ಒಂದು ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ಒಂದು ಗೋಪುರದ ಮುಂದೆ ನಿಂತಿದ್ದೇನೆ, ಒಂದು ದೇವಸ್ಥಾನ ಇದೆ, ಗೋಪುರದ ಮುಂದೆ ನಿಂತ ಹಾಗೆ ಒಳಗೆ ಹೋಗ್ಬೇಕು. 5ನೇ ಹೆಜ್ಜೆ ಮಾಡಿದ್ದೇನೆ, ನನ್ನ ಕ್ಯಾರೆಕ್ಟರ್ ಡಿಫೆಕ್ಟ್ಸ್ ಇದೆ. ಯಾವ ರೀತಿ ಅಂದ್ರೆ, ಆ ಒಳಗೆ ಹೋಗ್ಲಿಕ್ಕೆ ನನಗೊಂಥರ ಏನಂದ್ರೆ, ನಾನು ಮಡಿಯಲಿಲ್ಲ, ನಾನು ಸ್ನಾನ ಮಾಡಿಲ್ಲ, ಅಥವಾ ನಾನು ಚಪ್ಪಲ್ ಹಾಕೊಂಡ್ ಬಂದಿದ್ದೇನೆ, ನಾನು ಮೈಲಿಗೆ ಆಗಿದ್ದೇನೆ, ಏನೇನೋ ಭಾವನೆಗಳು ಬರ್ತವೆ. ಒಳಗೆ ಹೋಗ್ಲಿಕ್ಕೆ ಅಡೆತಡೆಗಳು ಬರ್ತವೆ. ಹಾಗೆ ಇಲ್ಲಿ 5ನೇ ಹೆಜ್ಜೆ ಮಾಡಿದ್ದೇವೆ, ಕ್ಯಾರೆಕ್ಟರ್ ಡಿಫೆಕ್ಟ್ಸ್ ಇಟ್ಕೊಂಡಿರ್ತೇವೆ, ಅದನ್ನ ಬಿಡ್ಲಿಕ್ಕೆ ಮನಸ್ಸಿಲ್ಲ. ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೊರಗೆ ಹೋಗಕ್ಕಾಗಲ್ಲ, ಇಲ್ಲಿ ಸ್ಟ್ರಕ್ ಆಗ್ಬಿಡುತ್ತೆ. ಬಹಳಷ್ಟು ಜನಕ್ಕೆ ಇಲ್ಲಿ ಸ್ಟ್ರಕ್ ಆಗ್ಬಿಡುತ್ತೆ. ಹಾಗೆ ನನಗೂ ಬಹಳಷ್ಟು ವರ್ಷ ಸ್ಟ್ರಕ್ ಆಯಿತು. ಎಲ್ಲ ಬಿಟ್ಟು ನಾನೇನು ಸನ್ಯಾಸಿ ಆಗ್ಬೇಕಾ? ಇರಬೇಕು, ಇದೆಲ್ಲ ಇರಬೇಕು ಅಂತ. ಒಬ್ಬ ಗಂಡಸು ಅಂದ್ರೆ ಅವನ ತಾಕತ್ತಿರೋದೇ ಅದರೊಳಗೆ. ಆ ರೀತಿ ನನ್ನ ಭಾವನೆಗಳು. ಎಲ್ಲ ಬಿಟ್ಟು ನಾನು ಸನ್ಯಾಸಿ ಆಗೋದು, ಎಲ್ಲ ಬಿಟ್ಟು ನಾವೇ ದೇವರಾಗ್ಬಿಡ್ತೇವೆ. ಆ ರೀತಿ ಭಾವನೆಗಳು ಬಹಳಷ್ಟು ಇದೆ. ಈಗ ಕೊಡುವಾಗ ನಮ್ಗೆ ಎಷ್ಟೋ ಸತಿ ನಾವೇ ಬಾಟ್ಲಿ ಮುಂದೆ ಓದಿದ್ದೇವೆ, ಆಲ್ಕೋಹಾಲ್ ಕನ್ಸಂಪ್ಷನ್ ಇಸ್ ಇಂಜುರಿಯಸ್ ಟು ಹೆಲ್ತ್ ಅಂತ. ಅದು ಗೊತ್ತಿದ್ರು ಅದನ್ನೇ ತಗೊಳ್ತಾ ಇದ್ವಿ. ಈಗ ಸ್ಮೋಕ್ ಮಾಡ್ತಾ ಇರ್ತೀವಿ, ಸ್ಮೋಕಲ್ಲೂ ಹೇಳ್ತಾರೆ ಟೊಬ್ಯಾಕೋ, ಚೂಯಿಂಗ್ ಆಫ್ ಟೊಬ್ಯಾಕೋ ಇಸ್ ಇಂಜುರಿಯಸ್ ಟು ಹೆಲ್ತ್, ಸ್ಮೋಕಿಂಗ್ ಇಸ್ ಇಂಜುರಿಯಸ್ ಟು ಹೆಲ್ತ್. ಗುಟ್ಕಾ ತಗೊಳ್ಳೋದು ಅಷ್ಟೇ, ಚೂಯಿಂಗ್ ಗುಟ್ಕಾ ಸೇವನೆ ಮಾಡ್ತಾ ಇದ್ರೆ ನಮ್ಮ ಆರೋಗ್ಯ ಹಾಳಾಗುತ್ತೆ, ಕ್ಯಾನ್ಸರ್ ಬರೋ ಸಾಧ್ಯತೆಗಳೆಲ್ಲ ಇರುತ್ತೆ. ಅದು ಗೊತ್ತಿದೆ ನನಗೆ, ಗೊತ್ತಿದ್ರು ಆ ತಗೊಂಡೆ. ಯಾಕೆ ಅಂದ್ರೆ ಕುಡ್ತದಷ್ಟು ಇದು ಬಾಧಕ ಕೊಟ್ಟಿಲ್ಲ. ಕುಡ್ತಾ ಬಾಧಕ ಕೊಟ್ಟಿದ್ದಕ್ಕಷ್ಟೇ ಕುಡ್ತಾ ಬಿಡ್ತಾರೆ. ಬೇರೆ ಬೇರೆ ಕ್ಯಾರೆಕ್ಟರ್ ಡಿಫ್ಸ್ಗಳು ನಮ್ಗೇನು ಬಾಧಕ ಇಲ್ಲ, ಅದು ನಮ್ಮ ಜೊತೆಗೆ ಬರಲಿ ಅಂತ, ನಮ್ಮ ಜೊತೆಗೆ ಅದು ಇರಲಿ ಅಂತ. ಈಗ ಸೆಕ್ಷುವಲ್ ವಿಚಾರನೂ ಅಷ್ಟೇ, ಏನೇನು ನಾವು ತೊಂದರೆ ಕೊಡ್ತಾ ಇದ್ದೇವೆ, ಬಾಧಕ ಮಾಡ್ತೇವೆ, ಅದರಿಂದ ಖುಷಿ ಇದೆಯಲ್ಲ, ಆನಂದ ಇದೆ. ನನಗಷ್ಟೇ ಆನಂದ, ಇನ್ನೊಬ್ರಿಗೆ ನಾನು ಆನಂದ ಕೊಡ್ತಾ ಇದ್ದೀನಿ. ಈ ತರ ಕೆಲವು ಟೈಮಲ್ಲಿ ಏನ್ ಅನ್ಸೋದು ನಮಗೆ ಅಂದ್ರೆ, ಇನ್ನೊಬ್ರು ಪಾಪ ವಿದ್ಯೆಗೆ ನಾನು ಬಾಲ್ ಕೊಡ್ತಾ ಇದ್ದೀನಿ, ಇದರಲ್ಲಿ ಏನು ತಪ್ಪಿದೆ, ಇದು ದೇಶ ಸೇವೆ ಅಲ್ವಾ, ಒಬ್ಬರು ಇನ್ನೊಬ್ರು ಸೇವೆ ಮಾಡ್ತಿರೋದಲ್ವಾ, ಈ ತರ ಎಲ್ಲ ಭಾವನೆಗಳು ಬರ್ತಾ ಇದೆ. ಅಂದ್ರೆ ನಮ್ಮ ಕ್ಯಾರೆಕ್ಟರ್ ಡಿಫೆಕ್ಟ್ಸ್ ಏನಿದೆ ಅಂತೇಳಿ 5ನೇ ಹೆಜ್ಜೆಯಲ್ಲಿ ಚಿತ್ರಣ ಕೊಟ್ಟರು ಕೂಡ ನಾವು 6ನೇ ಹೆಜ್ಜೆಗೆ ಬರೋದಿಲ್ಲ, ಅದ್ರ ಜೊತೆಗೆ ಮುನ್ನುಗ್ತಾ ಇರ್ತೇವೆ. ಸನ್ಯಾಸಿ ಆಧ್ಯಾತ್ಮಿಕ ಅಂದ್ರೆ ಲೌಕಿಕ ಜೀವನದಿಂದ ಆಧ್ಯಾತ್ಮಿಕ ಜೀವನಕ್ಕೆ ಇದು ಎಂಟ್ರಿ ಕೊಡುತ್ತೆ. ಅಸತ್ಯದಿಂದ ಸತ್ಯದ ಕಡೆಗೆ ನಮ್ಮನ್ನ ತೆಗೆದುಕೊಂಡು ಬಿಗ್ ಬುಕ್ಕಲ್ಲಿ ಡಾಕ್ಟರ್ ಶ್ರೀಪರ್ತ ಹೇಳ್ತಾರೆ, ಈ ವ್ಯಕ್ತಿ ಯಾರು ಅಮಲ್ ರೋಗಿ ಆಯ್ತಾರೆ, ಅಸತ್ಯದಿಂದ ಸತ್ಯವನ್ನು ಬೇರ್ಪಡಿಸಲಾರ ಅಂತ ಹೇಳ್ತಾರೆ. ಹಾಗೆ ನಮ್ಗೆ 5 ಹೆಜ್ಜೆಗಳು ಮಾಡಿದರೂ ಕೂಡ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಒಂದು ಗೊತ್ತಿದ್ರು ಕೂಡ ಅದ್ರಲ್ಲೇ ಇರ್ತೇವೆ ನಾವು. ಯಾಕಂದ್ರೆ ನಾವು ಅಸತ್ಯದಿಂದ ಸತ್ಯವನ್ನು ಬೇರ್ಪಡಿಸೋಕ್ಕಾಗಲ್ಲ. ಕತ್ತಲೆಯಿಂದ ಬೆಳಕಿನಡೆಗೆ ಬರುವಂತ ಒಂದು ಹೆಜ್ಜೆ 6ನೇ ಹೆಜ್ಜೆ ಬರ್ಲಿಕ್ಕೆ ಇಷ್ಟನೇ ಇದೆ. ಅದೇ ಇರ್ಲಿ ಅಂತಾನೆ ಅನಿಸ್ತಾ ಇರ್ತದೆ. ಬಹಳಷ್ಟು ವಿಚಾರಗಳು ನಾವು ಹೇಳ್ಬೇಕಂದ್ರೆ, ದ್ವೇಷ ತುಂಬಿಕೊಂಡಿರ್ತದೆ, ನಮಗೆ ಹಾನಿ ಮಾಡಿದ್ದಾರೆ, ನಾವು ಪಟ್ಟಿ ಮಾಡಿದ್ದರೂ ಕೂಡ ಆ ದ್ವೇಷ ಮತ್ಸರ ಹೀಗೆ
ಆ ದ್ವೇಷ ಪ್ರೀತಿಯಾಗಿ ಕನ್ವರ್ಟ್ ಆಗುತ್ತೆ. ದ್ವೇಷ ಬಿಡ್ಲಿಕ್ಕೆ ನಾನು ತಯಾರಿದ್ದೇನೆ, ಅದು ಪ್ರೀತಿಯಾಗಿ ಕನ್ವರ್ಟ್ ಆಗೋದು ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ನಾನು ಹೇಳ್ಬೇಕಂದ್ರೆ, ಈ ಒಂದನೇ ಹೆಜ್ಜೆ ಆದ ತಕ್ಷಣ, ಎರಡನೇ ಹೆಜ್ಜೆ, ಮೂರನೇ ಹೆಜ್ಜೆ ಆದ ತಕ್ಷಣ, ನಾಲ್ಕನೇ ಹೆಜ್ಜೆ, ಐದನೇ ಹೆಜ್ಜೆ ಬರೋದ ತಕ್ಷಣ ಏನಾಗುತ್ತೆ, ಎಲ್ಲವೂ ಸರಿ ಹೋಗೋದಿಲ್ಲ. ಅದಕ್ಕೊಂದು ಹೇಳ್ಬೇಕಂದ್ರೆ, ಆ, ರೋಲ್ಯಾಂಡ್ ಹೆಚ್ ಅವ್ರ ಕಥೆ ಹೇಳ್ಬೇಕಾಗುತ್ತೆ. ರೋಲ್ಯಾಂಡ್ ಹೆಚ್ ಅವರು ಹೆಸರಾಂತ ಉದ್ಯಮಿಯ ಮಗ. ಅವರು ಯುರೋಪ್ ಖಂಡದಲ್ಲಿ ಹೆಸರಾಂತ ಒಬ್ಬ ವೈದ್ಯರು ಇರ್ತಾರೆ, ಸೈಕಾಟ್ರಿಸ್ಟ್, ಕಾರ್ಲ್ ಜುಂಗ್ ಅಂತ ಹೇಳಿ. ಅವ್ರ ಬಳಿ ಟ್ರೀಟ್ಮೆಂಟ್ ತಗೊಂತಾರೆ. ಟ್ರೀಟ್ಮೆಂಟ್ ತಗೊಂಡು ವಾಪಸ್ ಬಂದಾಗ ಮತ್ತೆ ಕುಡ್ತವನ್ನ ಮಾಡ್ತಾರೆ. ಮತ್ತೆ ಕುಡ್ತ ಮಾಡಿದಾಗ ಮತ್ತೆ ಅವ್ರ ಹತ್ರ ಹೋಗ್ತಾರೆ, ಡಾಕ್ಟರ್ ಕಾರ್ಲ್ ಜುಂಗ್ ಅವ್ರ ಹತ್ರ ಹೋಗಿ, ನಾನು ಮತ್ತೆ ಯಾಕೆ ಕುಡ್ದೆ, ನಿಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಂಡು, ಹೆಸರಾಂತ ವೈದ್ಯರು ನೀವು, ನಿಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಂಡು ಮತ್ತೆ ಕುಡ್ದೆ ಅಂತ. ಅದಕ್ಕೆ ಕಾರ್ಲ್ ಜುಂಗ್ದಲ್ಲಿ ಪಕ್ಕದಲ್ಲಿ ಒಬ್ಬ ಫ್ರೆಂಡ್ ಇರ್ತಾನೆ, ಅವರ ಡಾಕ್ಟರ್, ಇನ್ನೊಬ್ಬ ಡಾಕ್ಟರ್ ಇರ್ತಾರೆ. ನಿಮ್ಮಂತವ್ರು ಒಬ್ಬ ಬಾಡಿ ಗಾರ್ಡನ್ ಇಟ್ಕೊಂಡ್ಬಿಟ್ಟು ನೀವು ಗ್ಲಾಸಲ್ಲಿ ಎಣ್ಣೆ ಇಟ್ಕೊಂಡಿದ ತಕ್ಷಣ ಅವನು ಗ್ಲಾಸಲ್ಲಿ ಹೊರಗೆ ಚೆಲ್ ಬಿಡ್ಬೇಕು ಅದನ್ನು. ಆ ಥರ ಬಾಡಿ ಗಾರ್ಡನ್ ಒಬ್ಬನ ಇಟ್ಕೊಳ್ಳಿ ಅಂತ. ಅದು ಸಾಧ್ಯವಿಲ್ಲ, ಯಾಕಂದ್ರೆ ನಮ್ಮಂತ ಆಮೇಲೆ ನಾನು ನಿನ್ನ ಸಂಬಳ ಕೊಡೋದು ಮುಖ್ಯ ಮಿಷನ್ ಕುತ್ಕೊ ಅಂತ ಹೇಳ್ತೀನಿ ನಾವು. ಸಾರಿ, ಕೆಟ್ಟ ಶಬ್ದ ಉಪಯೋಗಿಸ. ಹಾಗೆ ಯಾವುದನ್ನು ನಡೆಯೋದಿಲ್ಲ, ಅವೆಲ್ಲ ನಡೆಯೋದಿಲ್ಲ. ಅದಕ್ಕೆ ಹೇಳ್ತಾರೆ, ಕಾರ್ಲ್ ಜುಂಗ್ ಅವರೇ ಹೇಳ್ತಾರೆ, ನಿಮ್ಮಂಥವ್ರು ಚೇತರಿಸ್ಕೊಂಡಿದ್ದು ಭಾರಿ ವಿರಳ ಇದೆ. ಏನ್ ಮಾಡ್ಬೇಕು ಅಂದ್ರೆ, ನಿಮ್ಮ ಮಾನಸಿಕವಾಗಿ ನೀವೇನು ತಲೆ ಒಳಗೆ ಇಟ್ಕೊಂಡಿದ್ರು ಅದು ಹೊರಗೆ ಹೋಗ್ಬೇಕು. ಅಲ್ಲಿ ಆಧ್ಯಾತ್ಮಿಕ ಭಾವನೆಗಳು, ಧಾರ್ಮಿಕ ಭಾವನೆಗಳು ತುಂಬಬೇಕು ಅಂತ ಹೇಳ್ಕೊತಾರೆ. ಹಾಗಾಗಿ ಅವರು ಆಧ್ಯಾತ್ಮಿಕ ಏನಪ್ಪಲ್ಲಿ ಹೋಗ್ತಾರೆ. ಅವರು ಓಜಿ ಗ್ರೂಪಿಗೆ ಸೇರ್ಕೊಂತಾರೆ, ಅಲ್ಲಿ ಸೋಬರ್ ಆಗ್ತಾ ಹೋಗ್ತಾರೆ. ಯಾರು, ರೋಲಾಂಡ್ ಹೆಚ್ ಅವರು. ಹಾಗೆ ನಮ್ಮಲ್ಲಿ ಆ ಐದನೇ ಹೆಜ್ಜೆಯಲ್ಲಿ ನಾವೇನ್ ಮಾಡಿದ್ವಿ, ನಮ್ಮ ಕಲ್ಮರ್ಷಗಳು ಇದೆ, ನಮ್ದು ಧೋರಣೆಗಳಿದೆ, ನಮ್ಮ ಕಲ್ಪನೆಗಳಿದೆ, ನಮ್ಮ ಕ್ಯಾರೆಕ್ಟರ್ ಡಿಫೆಕ್ಟ್ಸ್ಗಳಿದೆ. ಇದನ್ನ ತೆಗೆದು ಹಾಕ್ಬೇಕು. ಐದನೇ ಹೆಜ್ಜೆಯಲ್ಲಿ ನಾವು ಇನ್ನೊಬ್ಬರೊಟ್ಟಿಗೆ ಮಾಡಿದಾಗ ನಮ್ಮವು ಕೆಲವೊಂದು ತೆಗೆದು ಹೋಗ್ತವೆ, ಕೆಲವೊಂದು ಹಂಗೆ ಕೂತ್ಕೊಂತವೆ. ಎಲ್ಲವೂ ಬಿಟ್ಟರು ಕೂಡ ಅದು ಖಾಲಿ ಜಾಗ ಆಯ್ತು ಅಂತ ತಿಳ್ಕೊಳ್ಳಿ. ಎಲ್ಲಾ ಕ್ಯಾರೆಕ್ಟರ್ ಡಿಫೆಕ್ಟ್ಸ್ ಇಂದಲೂ ನಾನು ಬಿಡ್ಲಿಕ್ಕೆ ತಯಾರಾಗಿದ್ದೀನಿ, ಎಲ್ಲ ಒಪ್ಕೊಂಡಿದ್ದೀನಿ. ಆದ್ರೆ ಆ ಜಾಗದಲ್ಲಿ ಬೇರೊಂದು ತುಂಬಬೇಕು. ಯಾಕಂದ್ರೆ ಖಾಲಿ ಒಂದು ತಲೆ ಒಳಗೆ ಏನಿದ್ರೆ ಡೆವಿಲ್ಸ್ ವರ್ಕ್ ಅಂತ ಹೇಳ್ತೀವಿ. ಎಂಟಿ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ ಅಂತ ಹುಚ್ಚ ಆಗ್ಬಿಡ್ತೇವೆ, ಅಥವಾ ದೆವ್ವ ಬಂದು ಸೇರ್ಕೊಂಡಂಗಾಗುತ್ತೆ. ಮತ್ತೆ ಕ್ಯಾರೆಕ್ಟರ್ ಡಿಫೆಕ್ಟ್ಸ್ ವಾಪಸ್ ಬರ್ತಾರೆ. 5 ಹೆಜ್ಜೆ ಮಾಡಿದ ತಕ್ಷಣ ಹೋಗಿದ್ ಮತ್ತೆ ವಾಪಸ್ ಬರ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, 6ನೇ ಹೆಜ್ಜೆನ ತಕ್ಷಣ ತಗೋಬೇಕು. 6ನೇ ಹೆಜ್ಜೆಯಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಈ ಕ್ಯಾರೆಕ್ಟರ್ ಡಿಫೆಕ್ಟ್ಸ್ ಅನ್ನ ನಾನು ತೆಗೆದು ಹಾಕಿಕೊಳ್ಳಲು ರೆಡಿ ಆಗ್ಬೇಕು. ಮತ್ತು ಆ ಜಾಗದಲ್ಲಿ ಧಾರ್ಮಿಕ ಭಾವನೆಗಳು ಮತ್ತು ಆಧ್ಯಾತ್ಮಿಕ ಭಾವನೆಗಳು, ಅಂದ್ರೆ ದುರ್ಗುಣಗಳಿಂದ ಸದ್ಗುಣದಲ್ಲಿ, ದುರ್ಗುಣವನ್ನು ಬಿಡೋದು, ಸದ್ಗುಣಗಳನ್ನು ತುಂಬಿಕೊಳ್ಳೋದು ಆ ಜಾಗದಲ್ಲಿ. ಅದು ಯಾವಾಗ ಎಂಟ್ರಿ ಕೊಡುತ್ತೆ ಅಂದ್ರೆ 6ನೇ ಹೆಜ್ಜೆಯಿಂದ ಎಂಟ್ರಿ ಕೊಡುತ್ತೆ. 6ನೇ ಹೆಜ್ಜೆಯಿಂದ 11ನೇ ಹೆಜ್ಜೆವರೆಗೂ ಇವೆಲ್ಲ ಆಧ್ಯಾತ್ಮಿಕ ಒಂದು ಕಾರ್ಯಕ್ರಮ, ಸ್ಪಿರಿಚುವಲ್ ಪ್ರೋಗ್ರಾಮ್ ಅಂತ ಏನ್ ಹೇಳ್ತೇವೋ, ಇಲ್ಲಿಂದ ಶುರುವಾಗುತ್ತೆ. 6ನೇ ಹೆಜ್ಜೆಯಿಂದಲೇ ಶುರುವಾಗುತ್ತೆ. ಹಾಗೆ ಈ ತಯಾರಿ ಮಾಡ್ಕೋಬೇಕು. 5ನೇ ಮೆಟ್ಲು ಮಾಡಿದ ತಕ್ಷಣ ನಾನು ಸ್ಟಾಪ್ ಮಾಡಬಾರ್ದು. ನನ್ನ ಕ್ಯಾರೆಕ್ಟರ್ ಡಿಫೆಕ್ಟ್ಸ್ ಏನೇನಿದೆ ಅಂತ ತಿಳ್ಕೋಬೇಕು. ಅದನ್ನ ಬಿಡ್ಲಿಕ್ಕೆ ನಾನು ತಯಾರಾಗಬೇಕು. ಅದು ನನ್ನಿಂದ ಹೋಗ್ಲಾಡ್ಸ್ಲಿಕ್ಕೆ ನಾನು ತಯಾರಾಗಬೇಕು. ಯಾವ ರೀತಿ ರೋಲ್ಯಾಂಡ್ ಹೆಚ್ ಅವ್ರು ತಯಾರಾಗಬೇಕು, ಓಜಿ ಗೋಪಿ ಕೂತ್ಕೊಂಡು ಅಲ್ಲಿರುವ ಒಂದು ಸ್ಟೆಪ್ಸ್ ಗಳನ್ನ ಮಾಡಿ ತಮ್ಮ ಕ್ಯಾರೆಕ್ಟರ್ ಡಿಫೆಕ್ಟ್ಸ್, ಆ ರೀತಿ ನಾವು ಕೂಡ ಏನಿರೋ ನಮ್ಮ 6ನೇ ಹೆಜ್ಜೆಗೆ ನಾವು ಬರಬೇಕು. ನಮ್ಮ ಗುಣದೋಷಗಳೇನಿದೆ ಅದನ್ನ ಬಿಡ್ಲಿಕ್ಕೆ ನಾವು ಪ್ರಯತ್ನವನ್ನ ಮಾಡಬೇಕು. ಇಲ್ಲಿ ನಾನು ಎಲ್ಲ ತಿಳ್ಕೊಂಡಿದ್ದೆ, 5ನೇ ಹೆಜ್ಜೆ ಬರೋಕೆ ಒಂದು ಮತ್ತೆ ಅಹಂಕಾರ ಬಂದ್ಬಿಡುತ್ತೆ. ಎಲ್ಲ ಮಾಡಿದ್ದೇನೆ, ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದೇನೆ ಅನ್ನೋ ಅಂತ ಅಹಂಕಾರಗಳು ಬರ್ಲಿಕ್ಕೆ ಶುರುವಾಗುತ್ತೆ. ಆದ್ರೆ ಮತ್ತೆ ಕ್ಯಾರೆಕ್ಟರ್ ಡಿಫೆಕ್ಟ್ಸ್ಗಳು ಎಲ್ಲವೂ ನಾನು ಬಿಟ್ಟು ಇರೋದು ಮತ್ತೆ ವಾಪಸ್ ಬರುವಂತ ಚಾನ್ಸಸ್ ಕೂಡ ಇರೋದ್ರಿಂದ ನಾನು ಇಲ್ಲಿ ಒಂದು ವಿಚಾರ ಮಾಡಬೇಕು. ಯಾಕಂದ್ರೆ ಇದು ಜೀವನ ಪರ್ಯಂತ ನಡೆಸುವ ಕ್ರಿಯೆ. ಇದು 6ನೇ ಹೆಜ್ಜೆಯಿಂದ ಶುರುವಾಗುತ್ತೆ, ಜೀವನ ಪರ್ಯಂತ ನಡೆಯುವ ಕ್ರಿಯೆಗಳು. 6, 7, 8, 9 ಇವು ಏನಿದೆ, ಇದು ಜೀವನ ಪರ್ಯಂತ ನಡೆಯುವಂಥದ್ದು. ರಿಪೀಟ್ ಆಗುತ್ತೆ 10ನೇ ಹೆಜ್ಜೆಯಲ್ಲಿ. 6 ಹೆಜ್ಜೆಗಳಿಂದ 9ನೇ ಹೆಜ್ಜೆವರೆಗೆ 10ನೇ ಹೆಜ್ಜೆ ರಿಪೀಟ್ ಆಗುತ್ತೆ. ಯಾಕಂದ್ರೆ ವ್ಯಕ್ತಿಗ ಪಟ್ಟಿ ಮಾಡುವುದನ್ನು ಮುಂದುವರಿಸುವುದು ಮತ್ತು ತಪ್ಪಿ ನಡೆದುಕೊಂಡಲ್ಲಿ ತಕ್ಷಣವೇ ಒಪ್ಪಿಕೊಂಡಂದಾಗ 4ನೇ ಹೆಜ್ಜೆಯಿಂದ ಏನಿದೆ ಆ 9ನೇ ಹೆಜ್ಜೆವರೆಗೂ ಅದು ಮತ್ತೆ ರಿಪೀಟ್ ಆಗುತ್ತೆ 10ನೇ ಹೆಜ್ಜೆ. ಹಾಗಾಗಿ ಇದನ್ನ ನಾನು ಸ್ಪಷ್ಟವಾಗಿ ಮಾಡಬೇಕು. ನನ್ನ ಕ್ಯಾರೆಕ್ಟರ್ ಡಿಫೆಕ್ಟ್ಸ್ ಏನೇನಿದೆ ಎಲ್ಲ ತಿಳಿದುಕೊಂಡ ನಂತರ ಅದು ನನ್ನಿಂದ ಹೊರಗೆ ಹೋಗಕ್ಕೆ ನಾನು ಪ್ರಯತ್ನವನ್ನು ಮಾಡಬೇಕು. ನಾನೇನ್ ಮಾಡ್ತೇನೆ, ನನಗೆ ಅನಿಸ್ತಾ ಇತ್ತು ಕೆಲವೊಂದು ಗುಟ್ಕಾ ಚಟದ ಬಗ್ಗೆ ಹೇಳ್ಬೇಕಂದ್ರೆ, ಒಂದು ಗುಟ್ಕಾ ಚಟ ನನಗಿತ್ತು, ಯಾವಾಗ್ಲೂ ಇತ್ತು. ಅದು ಏನ್ ಮಾಡ್ತಾ ಇತ್ತು ಅಂದ್ರೆ, ಬಿಡ್ಲಿಕ್ಕೆ ಯಾವತ್ತೂ ಮನಸ್ಸಿಲ್ಲ. ನಾನು ಸ್ಪಾನ್ಸರ್ ನನಗೆ ಬೈತಾ ಇದ್ರು, ಅದು ಬಾಯಲ್ಲಿ ಏನು ಹೊಲಸು ತುಂಬ್ಕೊಂಡಿದೆ ಮೊದಲು ಬಿಸಾಕೊಂಡು. ನಾನು ಕೇಳ್ತಿರ್ಲಿಲ್ಲ. ಒಂದಿನ ಏನಾಗ್ಬಿಡ್ತು ಅಂದ್ರೆ, ನಾನು ನಿರೂಪಣೆ ಮಾಡಿದೆ. ಲಾಸ್ಟ್ ಶೇರಿಂಗ್ ಒಬ್ಬರು ಹಿರಿಯ ಬಂಧುಗಳು ಕೊಟ್ಟೆ. ಅವ್ರು 1 ಗಂಟೆ ಕೊಟ್ಟರು ಮಾತಾಡ್ತಾರೆ, 10 ನಿಮಿಷ ಆಯ್ತು, ಇನ್ನೇನು ಅವ್ರನ್ನ ಮುಗಿಸ್ತಾ ಹೋಗೋ ಅಂತ ನಾನೇನ್ ಮಾಡಿದೆ, ಗುಟ್ಕಾ ಹಾಕೊಂಡೇ ಬಿಟ್ಟೆ. ಬಟ್ ಅವ್ರು 5 ನಿಮಿಷ ಮಾಡಿ ಮತ್ತೆ ವಾಪಸ್ ಬಂದ್ಬಿಟ್ಟು ಮತ್ತೆ ನಾನು ಮಾತಾಡ್ಬೇಕು. ಆ ಗುಟ್ಕೊಂಡು ನಾನು ಒಳಗೆ ಕುಡಿಬೇಕಂತ ಅನಿವಾರ್ಯತೆ ಪ್ರಸಂಗ ಮಾಡ್ಬಿಟ್ಟು, ಯಾಕಂದ್ರೆ ಸ್ಕೂಲ್ ರೂಮಲ್ಲಿ ಮುಗಿಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಅದನ್ನ ನುಂಗ್ಬಿಟ್ಟೆ. ಅವಾಗ ನನಗೆ ಬೇಜಾರಾಗಿ ಶುರುವಾಯ್ತು. ಈ ತರ ಒಂದು ಸಂದರ್ಭ ಬರ್ತಾ ಇದೆ, ನನ್ನ ದೇಹಕ್ಕೆ ನಾನು ಹಾಳು ಮಾಡ್ಕೊತಾ ಇದ್ದೀನಿ, ಇದನ್ನು ನಾನು ಬಿಡಬೇಕು.
ಬಹಳಷ್ಟು ಪ್ರಯತ್ನ ಮಾಡಿದೆ. ಯಾಕಂದ್ರೆ ಆಲ್ಕೋಹಾಲ್ ಬಿಡ್ಲಿಕ್ಕೆ 72 hours ದೂರ ಇದ್ರೆ ಆ ಅಲ್ಲಿವರೆಗೂ ದೂರ ಇದ್ರೆ ತಾನೇ ಹೊರಟೋಗುತ್ತೆ. ಹಾಗೆ ಇದನ್ನು ಬಿಡ್ಲಿಕ್ಕೆ ಪ್ರಯತ್ನ ಮಾಡಿದೆ. 24 ಗಂಟೆ ಬಿಟ್ಟೆ. ಕುಡ್ತ ಬಿಡ್ಲಿಕ್ಕೆ ಈಸಿ ಆಗಿತ್ತು, ಆದ್ರೆ ಇದು ಬಿಡ್ಲಿಕ್ಕೆ ಭಾರಿ ಕಷ್ಟ ಆಗ್ಬಿಡ್ತಾನೆ. 25ನೇ ಗಂಟೆ ತಡ್ಕೊಳಕ್ ಆಗ್ತಿಲ್ಲ. ಥರ ಬಾಡಿನೇ ವೈಬ್ರೇಷನ್ನು, ತಲೆ ಭಾರ, ಏನೇನೋ ಆಗ್ತಾ ಇದೆ, ವಿಚಿತ್ರ ಆಗ್ತಾ ಇದೆ. ಅವಾಗ ಮತ್ತೆ ಮುಟ್ಬಿಟ್ಟೆ. ಇನ್ನೊಮ್ಮೆ ಪ್ರಯತ್ನ ಮಾಡಿದೆ. 24, 48 ಗಂಟೆ, 2 ದಿವಸ ನಾನು ಅದರಿಂದ ದೂರ ಆದೆ. ಅವಾಗೂ ಕೂಡ ಬಿಡ್ಲಿಕ್ಕೆ ಆಗಲಿಲ್ಲ, ಮತ್ತೆ ಸೇವನೆ ಮಾಡಿದೆ. ಕೊನೆಗೆ ನನಗೆ ಅರ್ಥ ಆಯ್ತು, ಮೊದಲನೇ ಒಂದು ಹೆಜ್ಜೆ ಏನಿದೆ ಅದ್ರ ಪ್ರಕಾರನೇ ಹೋಗೋಣ. ಹೇಗೆ ಅಮಲಿನ ಎದುರು ನಾನು ಬಲಹೀನ ಅಂದಾಗ ಅಮಲು ಹೇಗೆ ದೂರ ಆಯ್ತು, ಆ ರೀತಿ ಇದನ್ನು ಕೂಡ ನಾನು ತೆಗೆದುಹಾಕ್ಬೋದು ಅನ್ನೋದು ಅರಿವಿಗೆ ಬಂತು. ಅವಾಗ ನಾನೇನ್ ಮಾಡಿದೆ, ಇದನ್ನು ಇನ್ನೊಂದು ವಿಚಾರ. ಯಾಕಂದ್ರೆ ನನಗೆ ದಾವಣಗೆರೆ ಮೀಟಿಂಗ್ ಮುಗಿಸಿ ಬರ್ಬೇಕಾದ್ರೆ ಮತ್ತೆ ಹಾಕೊಂಡ್ಬಿಟ್ಟೆ ನಾನು. ನನ್ನ ಸ್ಪಾನ್ಸರ್ ಮುಂದೆ ಹೋಗ್ತಾ ಇದ್ರು ಅಂತ ಹಾಕೊಂಡ್ಬಿಟ್ಟೆ. ಮತ್ತೆ ಅವ್ರೇನೋ ಪ್ರಶ್ನೆ ಕೇಳಿದಾಗ ನಾನು ಹೇಳ್ಬೇಕಾದ್ರೆ ಅವ್ರಿಗೆ ಗೊತ್ತಾಗುತ್ತೆ ಹಾಕ್ಬಿಟ್ಟಿದ್ದೇನೆ. ಅವ್ರು ಒಂದೇ ಮಾತು ಹೇಳಿದ್ರು, ನಿಮ್ಮಂಥವ್ರು ಜಾಸ್ತಿ ವರ್ಷ ಬದುಕಲ್ಲ, ನಿನಗೆ ಈಗ ಗೊತ್ತಾಗಲ್ಲ, ನಿನಗೆ ಮುಂದೆ ಗೊತ್ತಾಗುತ್ತೆ. ಏನು ಹೃದಯ ಇದೆ ಅದನ್ನು ನಾವು ಬಚ್ಚಲ್ ರೂಮ್ ಮಾಡ್ಕೋಬಾರ್ದು. ದೇವ್ರು ಬರೋದಿಲ್ಲ, ಆ ನಮ್ಮ ಹೃದಯದಲ್ಲಿ ದೇವರು ಬಂದು ನೆಲೆಸ್ಬೇಕು. ನಿನಗೆ ಈಗ ಗೊತ್ತಾಗಲ್ಲ, ಮುಂದೆ ಗೊತ್ತಾಗುತ್ತೆ. ನನ್ನ ಒಂದು ಬಾಡಿಯಲ್ಲಿ ದೇವ್ರು ಬಂದು ನೆಲೆಸಕ್ಕೆ ನಾನು ಸ್ವಚ್ಛ ಆಗ್ಬೇಕು. ನಾನು ಯಾಕೆ ನನ್ನ ದೇಹದಲ್ಲಿ ದೇವ್ರನ್ನ ಬರ್ಸ್ಬೇಕು ಅಂದ್ರೆ, ನಾನು ಇತರರಿಗೆ ಸಹಾಯ ಮಾಡ್ಲಿಕ್ಕೆ ಅಲ್ಲಿ ದೇವ್ರು ವರ್ಕ್ ಮಾಡ್ಬೇಕು, ನಾನು ವರ್ಕ್ ಮಾಡ್ಬೇಕು. ನನ್ನ ಪಾಪ ಏನೋ ಕಷ್ಟ ಇದ್ದಾಗ ಫೋನ್ ಮಾಡಿದಾಗ ಅವ್ರಿಗೆ ನನಗೆ ಆನ್ಸರ್ ಕೊಡ್ಬೇಕಾಗುತ್ತೆ. ನನ್ನ ದೇಹದಲ್ಲಿ ದೇವರಿದ್ದರೆ ಅವ್ರಿಗೆ ಒಳ್ಳೆ ಆನ್ಸರ್ ಸಿಗುತ್ತೆ, ಇಲ್ಲಾಂದ್ರೆ ಆನ್ಸರ್ ಸಿಗಲ್ಲ. ಹಾಗಾಗಿ ನನ್ನ ಬರುವ ಕೆಲವು ನಾನು ನಾನೇ ಸರಿ ಇಲ್ಲ ಅಂದ್ರೆ ಅದು ಏನು ಉತ್ತರ ಬರುತ್ತೆ, ಅಂದ್ರೆ ತಪ್ಪು ದಾರಿ ಹೇಳ್ತೇನೆ, ನಾನೇ ತಪ್ಪು ದಾರಿಯಲ್ಲಿರೋನು, ಇನ್ನೊಬ್ರು ತಪ್ಪು ದಾರಿಯಲ್ಲಿ ಶುದ್ಧೀಕರಣ ಇರುತ್ತೆ. ಆಧ್ಯಾತ್ಮಿಕ ಯಾರು ಅಂದ್ರೆ ನನ್ನನ್ನು ನಾನು ಶುದ್ಧೀಕರಿಸ್ಬೇಕು. ಅಂದ್ರೆ 5ನೇ ಹೆಜ್ಜೆ ಮಾಡಿಟ್ಟು ಸಾಕು. 5ನೇ ಹೆಜ್ಜೆ ನಾನು ರೆಡಿ ಆಗ್ಬೇಕು. ಅಲ್ಲಿಂದ ನನಗೆ ಎಷ್ಟು ಆಯ್ತು, ನನಗೆ ಯಾಕೆ ಇಷ್ಟ ಆಯ್ತು, ನಾನು ಹೇಳಿದ್ದೇನೆ ಏನೇನೋ ಕೇಳ್ತಾರೆ, ಅವ್ರಿಗೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕು. ಉತ್ತರ ನಮ್ಮೊಳಗೆ ದೇವರು ಉತ್ತರ ಕೊಡ್ತಾರೆ, ನಾನು ಉತ್ತರ ಕೊಡೋದು. ಮನೆ ಹೆಜ್ಜೆ ಏನು ಬಲಹೀನತೆ ಇದೆ, ನನಗೆ ಈ ಒಂದು ಗುಟ್ಟದ ಬಲಹೀನ ಸ್ವಲ್ಪ ಡೈಲಿ ಹೇಗೆ ಪ್ರಾಕ್ಟೀಸ್ ಮಾಡಬೇಕು. ಇವತ್ತೊಂದಿನ ಮಟ್ಟಿಗೆ ಅವನಿಂದ ದೂರ ಇಟ್ಕೊಳ್ಳಪ್ಪ ಭಗವಂತ ಅಂತ ಹೇಗೆ ಕೇಳಲಿಕ್ಕೆ ಶುರು ಮಾಡಿದ್ನೋ, ಹಾಗೆ ಗುಟ್ಕನು ಕೇಳಲಿಕ್ಕೆ ಶುರು ಮಾಡಿದೆ. ಪ್ರತಿ ದಿನ ಕೇಳಲಿಕ್ಕೆ ಶುರು ಮಾಡಿದೆ. ಒಂದು ಫೈನ್ ಡೇ ನಾನು ಯಾವುದೇ ಪ್ರಯತ್ನ ಇಲ್ಲದೆ ಅದು ತಾನೇ ದೂರ ಆಗುತ್ತೆ. 2009ರಲ್ಲಿ ಎಂಟ್ರಿ ಕೊಟ್ಟೆ. 2010 ನವೆಂಬರಲ್ಲಿ ತಾನೇ ಒಂದು ಫೈನ್ ಡೇ ಅದು ನಾನು ಗೋವಾ ಕನ್ವೆನ್ಷನ್ ಮುಗಿಸ್ಕೊಂಡು ಆ ಟ್ರೈನ್ ಕೂತಾಗೆ ಅದು ದೂರ ಆಯ್ತು. 3 ಪ್ಯಾಕೆಟ್ ಜೋಬಲ್ಲಿದ್ದು ಯಾರಿಗೋ ಬೇರೆ ಕೊಟ್ಟೆ. 6ನೇ ದಿವಸ ನನಗೆ ಹಾಕ್ಬೇಕು ಅಂತ ಮನಸ್ಸೇ ಬರಲಿಲ್ಲ. ಅಷ್ಟರ ಮಟ್ಟಿಗೆ ಅಲ್ಲಿ ಚೇಂಜಸ್ ಕಾಣ್ತದೆ. ಅಂದ್ರೆ ನಾನು ಬಿಡಲೇಬೇಕಾದ ಒಂದು ಅನಿವಾರ್ಯ ಪ್ರಸಂಗನ ಭಗವಂತ ಅಲ್ಲಿ ಕೊಟ್ಟ. ಅವತ್ತು ಮತ್ತೆ ಬಾಯಿಗೆ ಹಾಕೊಂಡಿದ್ದೆ. ನಾನು ಗೋವಾ ರೈಲ್ವೆ ಸ್ಟೇಷನ್ ಅಲ್ಲಿ ವಾಪಸ್ ಬರುವಾಗ ನಾನು ಸ್ಪಾನ್ಸರು ಒಂದು ಬಿಸ್ಲೇರಿ ಬಾಟ್ಲ್ ಇಟ್ಕೊಂಡ್ಬಂದ್ರು. ಅವ್ರೇನೋ ಕೇಳಿದಾಗ ನಾನು ಹೇಳ್ಬೇಕಾದ್ರೆ ಮತ್ತೆ ತೊದಲಿದೆ, ಬಾಯಲ್ಲಿ ಹಾಕೊಂಡಿದ್ದು ಗೊತ್ತಾಗ್ಬಿಡ್ತಾರೆ. ಆ ಬಿಸ್ಲೇರಿ ಬಾಟ್ಲ್ ಕೊಟ್ಟರು, ಕ್ಲೀನಾಗಿ ತೊಳ್ಕೊಯ್ದು. ನಾನು ಒಂದು ಮನಸ್ಸಿಗೆ ಭಾವನೆ ಬಂತು, ಈ ಒಂದು 20 ರೂಪಾಯಿ ಕೊಟ್ಟು ಪಾಪ ಅವರು ಕುಡಿಯೋಕೆ ಅಂತ ನೀರು ತಂದಿದ್ದಾರೆ, ಇದು ನಾನು ಹೊಲಸನ್ನ ಉಗಿಲಿಕ್ಕೋಸ್ಕರ ಉಪಯೋಗಿಸ್ತಾ ಇದ್ದೀನಲ್ಲ. ಅವತ್ತೇ ಡಿಸೈಡ್ ಮಾಡಿ ಭಗವಂತ ಇದನ್ನ ತೆಗೆದುಹಾಕು ಅಂತ ಯಾವಾಗ ಬೇಡ್ಕೊಂತ ಬಂದಿದ್ದೆ. ಅವತ್ತು ದಿವಸ 3 ಪ್ಯಾಕೆಟ್ ಇನ್ನೊಬ್ಬ ಸದಸ್ಯನಿಗೆ ಕೊಟ್ಟೆ. ನಾನು ಆರಾಮಾಗಿ ಟ್ರೈನಲ್ಲಿ ಬಂದೆ. ಮಾರನೇ ದಿವಸ ಬೆಳಗ್ಗೆ ಯಾವುದೇ ಕ್ರೇವಿಂಗ್ ಇರಲಿಲ್ಲ, ಮತ್ತೆ ಹಾಕಲಿಲ್ಲ. ಇವತ್ತಿನವರೆಗೂ ನಾನು ಹಾಕಿಲ್ಲ. 2010ರಲ್ಲಿ ಹೋಗಿದ್ದು, ಇಲ್ಲಿವರೆಗೂ ನಾನು ಮತ್ತೆ ಗುಟ್ಟ ಹಾಕಿಲ್ಲ. ಅಂದರೆ ಶಾಶ್ವತವಾಗಿ ತೆಗಿಲಿಕ್ಕೆ ನಾನು ತನ್ನಿಂತಾನೇ ಪ್ರಯತ್ನ ಮಾಡೋದು. ರೆಡಿ ಆದ್ರೆ ಶಾಶ್ವತವಾಗಿ ತೆಗೆದಾಕ್ತೇನೆ. ನೀನು ರೆಡಿ ಆಗಲಿಲ್ಲ ಅಂದ್ರೆ ಮತ್ತೆ ರಿಪೀಟ್. ನೀನಾಗೆ ಕಷ್ಟಪಟ್ಟು ಬಿಟ್ರೆ ಮತ್ತೆ ರಿಪೀಟ್ ಬರುತ್ತೆ. ಇದು ಅಷ್ಟೇ, ಕುಡಿತವನ್ನು ನಾವು ಕಷ್ಟಪಟ್ಟು ಬಿಟ್ರೆ ಅದು ವಾಪಸ್ ಮತ್ತೆ ಕುಡ್ತಕ್ಕೆ ಹೋಗ್ತದೆ. ಭಗವಂತ ತೆಗೆದಾಕಿದ್ರೆ ಮತ್ತೆ ಕುಡಿತ ಯಾವತ್ತು ವಾಪಸ್ ಬರಲ್ಲ. ಅದೇ ರೀತಿ ನಮ್ಮ ಕ್ಯಾರೆಕ್ಟರ್ ಡ್ರೆಸ್ನ ಒಂದ್ಸರಿ ತೆಗೆದಾಕಿದ್ರೆ ಭಗವಂತ ಮತ್ತೆ ಅದು ವಾಪಸ್ ಬರುತ್ತೆ. ಇದೇ ರೀತಿ ನನಗೆ ನೆಕ್ಸ್ಟ್ 11 ದಿವಸಕ್ಕೆ ಮತ್ತೆ ಸಿಗರೆಟ್ ಸೇವನೆ ಬಂತು. ಪ್ರಶ್ನೆ ಗೊತ್ತಾಯ್ತು, ಸಿಗರೆಟ್ ಬಿಡ್ಲಿಕ್ಕೆ ನಾನು ಯಾವುದೇ ಪ್ರಯತ್ನ ಮಾಡಿಲ್ಲ. ಭಗವಂತಗೆ ಹೇಳ್ತಾ ಹೋದೆ, ಒನ್ ಡೇ ಅಟ್ ಎ ಟೈಮ್ ತೆಗೆದಾಕು ಭಗವಂತ. ಯಾಕಂದ್ರೆ ಇದು ಎಷ್ಟು ಹಾನಿ ಮಾಡ್ತಾ ಇದೆ ನನಗೆ ಅದುವರೆಗೂ ಬರಲಿಲ್ಲ. ಸಿಗರೇಟು ಒಂದು ರೀತಿ ನನಗೆ ಖುಷಿ ಕೊಡ್ತಾ ಇತ್ತು. ಅದು ಎಲ್ಲಿಗೆ ಒಂದು ಪ್ರಾರಂಭದಲ್ಲಿ 1 ಸಿಗರೇಟ್ ಶುರುವಾಗಿದ್ದು, ಒಂದು ದಿನದಲ್ಲಿ 2 ಸಿಗರೇಟ್ ಶುರುವಾಗಿದ್ದು 28 ಸಿಗರೇಟಿಗೆ ಹೋಯ್ತು. ಬಹಳಷ್ಟು ನನಗೆ ಆರ್ಥಿಕವಾಗಿ ಎಲ್ಲಾ ಕ್ಯಾಂಟೀನಲ್ಲೂ 500 ರೂಪಾಯಿ ಸಾಲ, 3 ಕ್ಯಾಂಟೀನಲ್ಲಿ 500 ರೂಪಾಯಿ ಸಾಲ ಮಾಡ್ತಾ ಇದ್ದೆ ಪ್ರತಿ ವಾರ. ನನಗೇನು ಸಂಬಳ ಬರ್ತಿತ್ತು, 4,000 ರೂಪಾಯಿನೋ ಬರ್ತಾ ಇತ್ತು, ಅದು ಅಲ್ಲೇ ಹೋಗ್ಬಿಡ್ತು. ನನ್ನ ಜೀವನ ಹೆಂಗ್ ನಡೀತಾ ಇದೆ ಅಂತ ಗೊತ್ತಿಲ್ಲ ನನಗೆ. ಆ ಸಾಲ ತೀರಿಸ್ತಾ ಇದೆ. ಆದ್ರೂ ನನ್ಗೆ ಗೊತ್ತಾಯ್ತು ಆರ್ಥಿಕವಾಗಿ ನಾನು ಸಾಲಾಗ್ತಾ ಇದ್ದೀನಿ. ದಿವಸ ಸಿಗರೇಟ್ ಸೇರ್ತಾ ಇದ್ದೀನಿ. 28 ಸಿಗರೇಟ್ ದಿವಸಕ್ಕೆ 10 ರೂಪಾಯಿ ಅಂದ್ರು
280 ರೂಪಾಯಿ, ನನ್ನ ದುಡಿಮೆ ಎಷ್ಟಿದೆ, ಇವೆಲ್ಲ ಆಲೋಚನೆ ಬರೋದು. ಆದ್ರೆ ಬಿಡಬೇಕು ಅಂತ ಆಗ್ತಾನೆ ಇರಲಿಲ್ಲ. ಒಂದು ಫೈನ್ ಡೇ ನಾನು ಬೀಡಿಗೆ ಬಂದೆ, ದುಡ್ಡು ಇಲ್ದಲ್ಲ ಬೀಡಿಗೆ ಬಂದೆ. ಬೀಡಿ ಕಟ್ ತಗೊಳಕ್ ಶುರು ಮಾಡಿದೆ. ಮನೆಯಲ್ಲಿ ಬೀಡಿ ಸೇರಿದಾಗ ನನ್ನ ಹೆಂಡತಿ ಕೆಮ್ಮದು. ಆವಾಗ ಛೆ ಅನಿಸ್ತು ಏನೋ ಒಂಥರ, ಆದ್ರೆ ಏನ್ ಬಿಡ್ಲಿಲ್ಲ, ಮತ್ತೆ ಸೇರ್ತಾ ಇದ್ದೆ. ಇನ್ನೊಮ್ಮೆ ಮಗ ಕೆಮ್ಮದ, ಅವಾಗ ಒಂಥರ ಫೀಲಿಂಗ್ ಆಯ್ತು, ಬಿಡತ್ತಾಗೆ. ಆದ್ರೆ ಒಂದು ಕ್ಯಾಂಟೀನ್ ಕೊಟ್ಟು ಮತ್ತೆ ಸೇರ್ತಾ ಇರ್ಬೇಕಾದ್ರೆ ಒಬ್ಬರು 70 ವರ್ಷದ ಮುದುಕರು ಆ ಕೆಮ್ಮಿದ್ರು. ಏನ್ ಸ್ಮೋಕ್ ಮಾಡಿ ಹೊರಗೆ ಬಿಟ್ಟಾಗ ಅದರಿಂದ ಕೆಮ್ಮಿದ್ರು ಅವರು. ಅವರು ಹಿಂದೆ ಹೇಳಿದ್ರು ನನಗೆ, ನಾನು 70 ವರ್ಷದಲ್ಲಿ ಒಂದು ಕಾಯಿಲೆಗೆ ಡಾಕ್ಟರ್ ಹತ್ರ ಹೋಗಿಲ್ಲ, ಒಂದು ಇಂಜೆಕ್ಷನ್ ತಗೊಂಡಿಲ್ಲ ಅಂತ. ನನಗೆ ಅವಾಗ ಭಾರಿ ಮನಸ್ಸಿಗೆ ಬೇಜಾರು. ಒಬ್ಬ ಸದಸ್ಯನಾಗಿ ಇನ್ನೊಬ್ಬನ ಪ್ರಯೋಜನಕ್ಕೆ ಬರೋ ಬದಲು ಇನ್ನೊಬ್ಬನಿಗೆ ಹಾನಿ ಮಾಡ್ತಾ ಇದ್ದೀನಲ್ಲ, ಈ ಭಾವ ನನಗೆ ಬರ್ಲಿಕ್ಕೆ ಶುರು ಆಯ್ತು. ಅವತ್ತಿಂದ ನಾನು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಶುರು ಮಾಡಿದೆ, ಮೊದಲ ಸಿಗರೇಟಿಂದ ದೂರ ಇರಿಸ್ಕೊಡ್ಬೇಕು ಅಂತ. ಕಂಟಿನ್ಯೂಸ್ ಒಂದು 6 ತಿಂಗಳು 1 ವರ್ಷ ಆಗೋಷ್ಟೊಳಗೆ ಅದು ರಿಮೂವ್ ಆಯ್ತು, ತನ್ನಿಂದಾನೇ ರಿಮೂವ್ ಆಯ್ತು. ಎಷ್ಟು ಕ್ರೇವಿಂಗ್ ಬಂತು ಅವತ್ತಿನ ದಿವಸ ನನಗೆ. ಒಂದು 10 ರೂಪಾಯಿ ನನ್ನ ಮಗನ ಹತ್ರ ಸಾಲ ಕೇಳ್ಬಿಟ್ಟೆ ನಾನು, 10 ರೂಪಾಯಿ ಇದ್ರೆ ಕೊಡಿಲಿ ಮಗ. ಅವನಿಂದ ಸಣ್ಣ ಹುಡುಗ, ಬಟ್ ಅವ್ರ ಅಮ್ಮ ನಿಮ್ಮ ಯಾರೋ ಕೊಟ್ಟಿದ್ದು ಉಳಿಸಿರ್ತಾನಲ್ಲ ಅದು. ಯಾಕಂದ್ರೆ ದುಡ್ಡು ಇಲ್ಲದ ಪರಿಸ್ಥಿತಿ ಬಂತು, ಆದ್ರೂ ಸಿಗರೇಟ್ ಬೇಕೇ ಬೇಕು. ಆದ್ರೂ ಪ್ರಾರ್ಥನೆ ಮಾಡಿದೆ, ಸಿಗರೇಟ್ಗಾಗಿ ಪ್ರಾರ್ಥನೆ ಮಾಡಿದೆ. ಹೇಗಿದ್ರು ನನ್ನ ಇನ್ನೊಬ್ಬ ಸದಸ್ಯರು ಕರೀತಾರೆ 9 ಗಂಟೆಗೆ, ಹೋಗೋರು ಸೇರ್ಬೋದು ಅಂತ ಇತ್ತು. ಆದ್ರೆ ಅವರು ಫೋನು ಮಾಡಲಿಲ್ಲ, ಡೈಲಿ ಕರೆಯೋರು. ಅವತ್ತಿನ ದಿವಸ ಕರೀಲೂ ಇಲ್ಲ. ನಾನು ಅವತ್ತು ಬೆಳಗ್ಗೆಯಿಂದ ನಾನು ತನ್ನಿಂದಾನೇ ರಿಮೂವ್ ಆಗಿದೆ, ಮತ್ತೆ ಮುಟ್ಲಿಲ್ಲ ನಾನು. ಹಾಗಾಗಿ ಭಗವಂತನ ಪ್ರಾರ್ಥನೆ ಮಾಡಬೇಕು, ಅದಕ್ಕೆ ರೆಡಿ ಆಗಿರ್ಬೇಕು ಅಂತ ನನ್ನ ಮನಸ್ಸು ಅದಕ್ಕೆ ರೆಡಿ ಆಗಿರ್ಬೇಕು, ಯಾವುದೇ ಹೆಚ್ಚಾಗಿರ್ಬೇಕು. ಇನ್ನೊಂದು ನನ್ನ ಘಟನೆ ಹೇಳ್ಬೇಕು ಅಂದ್ರೆ, ಒಬ್ಬ ಸದಸ್ಯರು ನನಗೆ ಭಾರಿ ಕ್ಲೋಸ್ ಇದ್ರು. ಅದಕ್ಕೆ ಇನ್ನೊಬ್ರು ಸದಸ್ಯರು ಫೋನ್ ಮಾಡಿದ್ರು, ನಿಮ್ಮ ಫ್ರೆಂಡ್ ನೋಡಿ ಒಂದು ಗ್ಯಾಮ್ಲಿಂಗ್ ಆಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೆ ಏನ್ ಮಾಡಿದೆ, ಮತ್ತೆ ನಾನು ಅವ್ರಿಗೆ ಫೋನ್ ಮಾಡಿದೆ, ನನ್ನ ಫ್ರೆಂಡಿಗೆ. ಏನ್ ಮಾಡ್ಯಾ, ಎಲ್ಲಿ ಏನ್ ಮಾಡ್ತಿದ್ಯಾ ಅಂತ. ಅವ್ರು ಹೇಳಿದ್ರು, ನಾನು ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತಂದು. ಒಳ್ಳೆ ಕೆಲಸಕ್ಕೆ ಹೋಗ್ತಿದ್ಯಾ, ಹಾಗಾದ್ರೆ ದೇವರು ಪ್ರಾರ್ಥನೆ ಮಾಡ್ಕೊಂಡು ಹೋಗು, ಮತ್ತೆ ನಿಮ್ಮ ಇಚ್ಛೆ ನೆರವೇರಲಿ ಅಂತ ಹೇಳು ಅಂತಂದೆ ಅವರಿಗೆ. ಆಯ್ತು ಹಾಗೆ ಮಾಡ್ತೇನೆ ಅಂತಂದ್ರು. ಆಮೇಲೆ ಹೇಳ್ಕೊಂಡಿದ್ದ ಅವ್ರು, ಅವತ್ತಿನ ದಿವಸ ಅವ್ರು ಏನ್ ಮಾಡಿದ್ರು ಅಂದ್ರೆ, ಪ್ರಾರ್ಥನೆ ಮಾಡಿದ್ದಾರೆ, ನನ್ನ ಇಚ್ಛೆ ನೆರವೇರಲಿ ಅಂತ ಹೇಳ್ಕೊಂಡಿದ್ದಾರೆ. ಆದ್ರೆ ದೇವ್ರ ಇಚ್ಛೆ ಬೇಡ, ನನ್ನ ಇಚ್ಛೆ ನೆರವೇರಲಿ ಅಂತ. ಯಾಕಂದ್ರೆ ಅವ್ರ ಇಚ್ಛೆ ಇತ್ತು, ಇವತ್ತು ಗ್ಯಾಮ್ಲಿಂಗ್ ಅಂದ್ರೆ ಅದು ಇಸ್ಪೀಟ್ ಆಡಿ ಸಿಕ್ಕಾಪಟ್ಟೆ ದುಡ್ಡು ಗಳಿಸ್ಬೇಕು ಅನ್ನೋದು ಅವ್ರದ್ದು ಇಚ್ಛೆ. ಅವ್ರ ಇಚ್ಛೆ ನೆರವೇರಿಸ್ಕೊಟ್ಟ ಭಗವಂತ. ಅವನಿಗೆ ಒಂದು 8,000 ರೂಪಾಯಿನೋ ಲಾಭ ಇತ್ತು, 10,000 ಅವ್ರದ್ದಿತ್ತು, ಒಂದು 8,000 ರೂಪಾಯಿ ಲಾಭ ಬಂತು. ಆಮೇಲೆ ಮಾರನೇ ದಿವಸ ಅವ್ರು ಹೇಳ್ಕೊಂಡಿದ್ರು, ಅವರು ವಾಪಸ್ ಬರುವಾಗ 3 ಹಂಪುಗಳಿತ್ತು. ಅವ್ರು ಏನ್ ದುಡ್ಡು ಇಟ್ಕೊಂಡಿದ್ರು ಆ ಹಂಪುಗಳೆಲ್ಲ ಬಿದ್ದೋಗ್ಬಿಟ್ಟಿದ್ರು ಗಾಡಿಯಲ್ಲಿ ಬರುವಾಗ. ಆಮೇಲೆ ಮಾರನೇ ದಿವಸ ಹೇಳ್ಕೊಂಡ್ರು, ನೀವ್ ಹೇಳಿದ ಕರೆಕ್ಟ್ ಇತ್ತು, ಪ್ರಾರ್ಥನೆ ಮಾಡಿದೆ, ನಿಮ್ಮ ದೇವರೇ ನಿಮ್ಮ ಇಚ್ಛೆ ನೆರವೇರಲಿ ಅಂತ ಹೇಳ್ಕೊಂಡು ಹೋದ್ರೆ ನಾನು ತಪ್ಪಿಸ್ತಾ ಇದ್ರು. ಆ 8,000 ಜೊತೆಗೆ ನಂದು 10,000 ಕಿತ್ಕೊಂಡು ಹೋಯ್ತು. ಅವತ್ತಿಂದ ಅದರಿಂದ ಅವರು ದೂರ ಇರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹೀಗೆ ನಾವು ಯಾವತ್ತು ರೆಡಿ ಇರಬೇಕು ಅಂತ. ರೆಡಿ ಇರೋ ಮನಸ್ಸಿಲ್ಲ ಅಂದ್ರೆ ಬಹಳಷ್ಟು ತೊಂದರೆಗಳನ್ನ ನಾವು ಅನುಭವಿಸ್ತೇವೆ. ಇನ್ನೊಬ್ರದ್ದು ನಾನು ಹೇಳ್ಬೇಕಂದ್ರೆ ಭಾರಿ ಚೆನ್ನಾಗಿತ್ತು. ಯಾವಾಗಲೂ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ರಾತ್ರಿ ಹೊತ್ತು ಅಲ್ಲಿ ಪೂಜೆ ನಡೆಯೋದು. ನಾನು ಟೈಮ್ ಪಾಸ್ಗೆ ನಾವಲ್ಲೋ ಕುತ್ಕೊಂತ ಇದ್ವಿ ಇಬ್ರು. ಪೂಜೆ ಎಲ್ಲ ಮುಗಿದ್ಮೇಲೆ ಅವ್ರ ಕಥೆ ಎಲ್ಲ ನನಗೆ ಗೊತ್ತಿತ್ತು, ಅವ್ರು ಹೇಳ್ತಾ ಇದ್ರು. ಹಾಗೆ ಅವ್ರಿಗೊಂದು ಉಪಪತ್ನಿ, ಒಂದು ಚಟ್ನಿ ಇತ್ತು. ಯಾರು ಏನೇ ಹೇಳಿದ್ರು ನಾನು ಅದ್ ಮಾತ್ರ ಬಿಡಲ್ಲ ಅಂತ, ಅವ್ರು ಅದ್ ಮಾತ್ರ ನಾನು ಬಿಡಲ್ಲ ಅಂತ ಹೇಳಿದ್ರು. ನಾನು ಅವಾಗೆ ನಮ್ಮ ಮನಸ್ಸಲ್ಲೇ ಅನ್ಕೊಂಡೆ, ನೀನ್ ಬಿಡಲ್ಲ ಅಂದ್ರೆ ಇಲ್ಲಿ ದೇವ್ರು ಬಿಡೋದಿಲ್ಲ, ದೇವ್ರು ಅದನ್ನ ಬಿಡಿಸ್ತಾನೆ. ಸ್ವಲ್ಪ ದಿನಗಳಲ್ಲಿ ಅದು ಬಹಿರಂಗಗೊಂಡು ಬಿಡಬೇಕಾದಂತ ಪ್ರಸಂಗ ಬಂತು. ಅವ್ರಾಗೆ ಓಡಿಸ್ಬಿಟ್ರು, ಉಪಪತ್ನಿನೇ ಅವ್ರನ್ನ ಓಡಿಸ್ಬಿಡುವಂತ ಪ್ರಸಂಗಗಳು ನಡೀತು. ಅಂದ್ರೆ ಇಲ್ಲಿ 6ನೇ ಹೆಜ್ಜೆಯಲ್ಲಿ ಹೇಳುತ್ತೆ ಏನಂತೆ, ಆ ತಡ ಮಾಡುವುದು ಅಪಾಯ, ವಿಳಂಬ ಮಾಡುವುದು ಅಪಾಯ. ನಾನು ಮಾಡೋದೇ ಇಲ್ಲ ಅಂತ ಹೇಳಿ ಸ್ಟಾಪ್ ಮಾಡಿಬಿಟ್ರೆ ಏನಾಗುತ್ತೆ, ಅದು ವಿನಾಶಕಾರಿ. ನಾವೇ ವಿನಾಶ ಮಾಡ್ಕೊಳ್ಳೋಕೆ ದಿಕ್ಕಿಗೆ ಹೋಗ್ತೇವೆ. ಹಾಗಾಗಿ 6ನೇ ಹೆಜ್ಜೆಯನ್ನು ನಾವು ತಡ ಮಾಡಬಾರ್ದು. ನಾವು ಮಾಡ್ಲಿಕ್ಕೆ ರೆಡಿ ಆಗಿ ದೇವರು ಅದನ್ನ ತೆಗೆದುಕೊಂಡು ಹಾಕೊಳ್ಳೋ ರೆಡಿ ಆಗಿ, ನಮ್ಮಷ್ಟಕ್ಕೆ ನಾವು ಬಿಡೋ ನೆಸ್ಟಿನೇ ಇಲ್ಲ. ಇಲ್ಲಿ ದೇವರು ನಿವಾರಿಸುವಂತೆ ನಾವು ಸಂಪೂರ್ಣ ಸಿದ್ಧರಾದೆವು ಅಂತ ಹೇಳಿ, ನಾವು ದೇವರು ಅದನ್ನ ತೆಗೆದುಹಾಕಲಿಕ್ಕೆ ನಾವು ಸಿದ್ಧರಾಗಿ, ನೀವಾಗೆ ಬಿಡಕ್ ಹೋಗೋದು ಬೇಡ. ಯಾವುದೇ ಚಟಗಳನ್ನ ಸ್ಮೋಕ್ ಮಾಡ್ತಾ ಇದ್ರೆ ಬಿಡಬೇಕು ಅಂತ ನಿಮ್ ಮನಸ್ಸು ಬಾಯಲ್ಲಿ ಬರಬಾರ್ದು. ಬಾಯಲ್ಲಿ ಬಂದ್ರೆ ಉಪಯೋಗ, ಒಕ್ಲಿಂದ ಬರ್ಬೇಕು ಅಂತ ಹೇಳಿ, ಅಂತರಂಗದಿಂದ ಬರ್ಬೇಕು. ಅದು ಯಾವುದೇ ಕ್ಯಾರೆಕ್ಟರ್ ಇದ್ದು. ಒಂದ್ಸತಿ ನೋಡಿ, ನಾನು ಪ್ರಾರಂಭ ದಿನಗಳಲ್ಲಿ 6-7 ತಿಂಗಳಾಗಿತ್ತು. ಅವಾಗ ಸೋಫಾದಲ್ಲಿ ಮಲ್ಕೊಂಡೆ. ನನ್ನ ಹೆಂಡತಿ ಏನೋ ಒಂದು ವಿಚಾರವನ್ನ ಹೇಳಿದ್ರು. ಅದು ತಕ್ಷಣ ನಾನು ರ್ಯಾಶಾಗೆ ಪ್ರತಿಕ್ರಿಯೆ, ಸಿಟ್ಟಿನಿಂದ ಪ್ರತಿಕ್ರಿಯೆ ಕೊಟ್ಟೆ. ಅವಾಗ ಅನಿಸ್ತು, ನಾನು ಇದೇ ಪ್ರಶ್ನೆನ ಬೇರೆಯವ್ರು ಕೇಳಿದ್ರೆ ನಾನು ಪ್ರೀತಿಯಿಂದ ಸದಸ್ಯರು ಯಾರು ಕೇಳಿದ್ರೆ ಪ್ರೀತಿಯಿಂದ ಉತ್ತರ ಕೊಡ್ತಿದ್ದೆ. ಇವ್ರಿಗೆ ಮಾತ್ರ ನಾನು ಯಾಕೆ ರ್ಯಾಶಾಗಿ ಉತ್ತರ ಕೊಡ್ತಾ ಇದ್ದೀನಿ, ಸಿಟ್ಟಿಂದ ಉತ್ತರ ಕೊಡ್ತಾ ಇದ್ದೀನಿ. ಸಿಟ್ಟು ಯಾಕೆ ಬರುತ್ತೆ ಇವ್ರು ನೋಡಿದ ತಕ್ಷಣ, ಇವ್ರಿಗೆ ಏನಾದ್ರು ಹೇಳಿದ ತಕ್ಷಣ ಅದು ಸಿಟ್ಟು ಬರುತ್ತೆ.
ಆಮೇಲೆ ನಾನು ಜೈಪುರ ಅಂತ ಬಾಳೆಹೊನ್ನೂರು ಪಕ್ಕ ಒಂದಿದೆ ಜೈಪುರ ಅಂತ ಅಲ್ಲಿ ಒಂದು ಆನಿವರ್ಸರಿಗೆ ಹೋದಾಗ ಒಬ್ರು ಹಿರಿಯ ಬಂದ್ರು ಹೇಳ್ತಾ ಇದ್ರು ನನಗೆ ಯಾವುದು ತೊಂದರೆ ಕೊಡ್ತಾ ಇದೆಯಾ ಅದ್ರ ಮುಂದೆ ಬಲಹೀನ ಅಂತ ತಿಳ್ಕೊಂಡ್ಬಿಟ್ರೆ ಆಯ್ತು ಅದು ಹೊರಟೋಗುತ್ತೆ. ಅವಾಗ ನಾನು ತಿಳ್ಕೊಂಡೆ ನನ್ನ ಹೆಂಡತಿ ಮೇಲೆ ಸಿಟ್ಟು ಬರ್ತಾ ಇದೆ, ವಾದ ವಿವಾದ ಮಾಡ್ತೇನೆ. ಯಾಕಂದ್ರೆ ಒಂದ್ಸಲ ಸ್ಲಿಪ್ಪು ಕೂಡ ಆಗಿದೆ ವಾದ ವಿವಾದ, ಹೆಂಡತಿಯ ವಾದ ವಿವಾದ ಇದ್ರು ನಾನು ಬಲಹೀನ, ಇದನ್ನ ನಾನು ಒಪ್ಕೊಂತ ಹೋಗ್ತೀನಿ. ಹೆಂಡತಿ ಎದುರು ಬಲಹೀನ ಅಂತ ಒಪ್ಕೊಂಡೆ, ಬಸ್ಸಲ್ಲಿ ಕೂತಾಗ ಹೆಂಡತಿ ಎದುರು ಬಲಹೀನ ಅಂತ ತಿಳ್ಕೊಂಡೆ. ಆದ್ರೆ ಯಾವಾಗ ಯಾವ್ದ್ರ ಎದುರು ಬಲಹೀನ ಅಂತ ಅದು ಹೊರಟೋಗುತ್ತೆ ಅಂದಾಗ ಹೆಂಡತಿನ ಎಲ್ಲೂ ಹೊರಟೋಗ್ಬಿಟ್ರೆ ಕಷ್ಟ ಅಂತೇಳಿ ಅವಾಗ ಚೇಂಜ್ ಮಾಡ್ಕೊಂಡೆ. ಹೆಂಡತಿಯ ವಾದ ವಿವಾದ ಇದ್ರು ನಾನು ಬಲಹೀನ. ಖಂಡಿತವಾಗ್ಲೂ ಇವತ್ತು ವಾದ ವಿವಾದ ನಡೆದ್ರೆ ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಡಲು ನನ್ನ ಮನಸ್ಸು ಏನು ಚಂಚಲ ಆಗೋದಿಲ್ಲ. ಹಿಂದೆ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟು ನಾನು ಕುರ್ತಕ್ಕೆ ಹೋಗ್ತಿದ್ದೆ. ಆದ್ರೆ ಇವತ್ತು ಪ್ರತಿಕ್ರಿಯೆನೇ ಕೊಡೋದಿಲ್ಲ. ಅವಳು ಹೇಗೆ ಮಾತಾಡ್ತಾಳೆ, ಅವಳು ಹೇಳ್ತಿರೋದು ಸತ್ಯ ಇದೆ, ಒಪ್ಕೊಳ್ಳುತ್ತೆ ಮನಸ್ಸು. ಅದಕ್ಕೆ ಅದು ಎಲ್ಲಿ ದ್ವೇಷ ಇತ್ತು ಅಲ್ಲಿ ಪ್ರೀತಿ ತರುವಂತೆ ಮಾಡಿದ್ದೆ. ಇದನ್ನ ಒಪ್ಪಿಗೆತನ ಕೊಡ್ಬೇಕು, ರೆಡಿ ಆಗ್ಬೇಕು. ಈ ಕ್ಯಾರೆಕ್ಟರ್ ಡಿಫೆಕ್ಷನ್ ನಾನು ಬಿಡಬೇಕು ಅನ್ನೋದು ರೆಡಿ ಆಗ್ಬೇಕು. ಆ ರೆಡಿ ಆಗೋ ಮನಸ್ಸು ಇದೆಯಲ್ಲ, ಒಪ್ಪಿಕೊಳ್ಳುವ ಮನಸ್ಸು ಇದೆಯಲ್ಲ, ಅಲ್ಲಿ ಬರ್ಬೇಕು ಅದು. ನಾನು ಇನ್ನೂ ತಡ ಮಾಡ್ತೇನೆ, ಈ ಎಲ್ಲ ಬಿಟ್ಟು ನಾನೇನು ಸನ್ಯಾಸಿ ಆಗೋದ? ಹೆಂಡತಿ ಮೇಲೆ ನಮ್ಗೆ ಅಧಿಕಾರ ಇರ್ಬೇಕು, ಸುಮ್ಮನೆ ಬಿಟ್ಟರೆ ಅಮ್ಮನವ್ರ ಗಂಡ ಆಗ್ಬಿಡ್ತೇವೆ. ಈ ತರ ಎಲ್ಲ ಭಾವನೆ ಇತ್ತು ನನಗೆ. ಮತ್ತೆ ಅದು ಎಷ್ಟು ತಪ್ಪು ತಿಳ್ಬೇಕು, ಆ ಧೋರಣೆ ಎಷ್ಟು ತಪ್ಪುದು ಅಂತ ನನಗೆ ಆಮೇಲೆ ಅರಿವು ಬಂದಿತ್ತು. 6ನೇ ಹೆಜ್ಜೆ ನಾನು ರೆಡಿ ಆಗಿ ಕೂತಾಗ ನನಗೆ ಗೊತ್ತಾಯ್ತು ಅದು ದ್ವೇಷ ಇದ್ದಿದ್ದು ಪ್ರೀತಿಯ ಕನ್ವರ್ಟ್ ಆಗಿದೆ. ಅವ್ರು ಬೇಕಾದ್ರೆ ನನ್ನ ದ್ವೇಷ ತೀರಿಸಿದ್ರು ನಾನು ಪ್ರೀತಿನೇ ತೋರಿಸ್ತೇನೆ. ಅಷ್ಟರ ಮಟ್ಟಿಗೆ ಇದು ನನ್ನ ಬದಲಾವಣೆ ಮಾಡುತ್ತೆ 6ನೇ ಹೆಜ್ಜೆ. ನಾನು ರೆಡಿ ಆಗಬೇಕು, ಎಲ್ಲ ಬಿಡ್ಲಿಕ್ಕೂ ನಾನು ತಯಾರಾಗಬೇಕು. ನನ್ನ ಕ್ಯಾರೆಕ್ಟರ್ ಡಿಬೇಟ್ಸ್ ಅದೇ ಹೇಳ್ತೀನಿ, ನಾನು ಕ್ಯಾರೆಕ್ಟರ್ ಡಿಬೇಟ್ಸ್ ಇದು ಒಳ್ಳೇದೇ ಅಂತ ತಿಳ್ಕೊಂಡಿರ್ತೇವೆ ಎಷ್ಟು ಬಂದು. ಕ್ಯಾರೆಕ್ಟರ್ ಡಿಬೇಟ್ಸ್ ಸ್ಪಾನ್ಸರ್ ಹೇಳಿದ್ರು ಕೇಳೋದಿಲ್ಲ ನಾವು. ಅವ್ರು ಯಾರು ನಾವು 5th ಸ್ಟೆಪ್ ಮಾಡ್ತೇವೆ ಅವ್ರು ಹೇಳ್ತಾರೆ ಕ್ಯಾರೆಕ್ಟರ್ ಬಿಡ್ಲಿಕ್ಕೆ ತಯಾರಾಗಬೇಕು ಅಂತ. ಅವ್ರು ಹೇಳಿದ ತಕ್ಷಣ ನಾವು ಬಿಡೋದಿಲ್ಲ. ನಾವು ಅದಕ್ಕೆ ರೆಡಿ. 6ನೇ ಹೆಜ್ಜೆಯ ಪ್ರಕಾರ ಏನ್ ಹೇಳ್ತಾ ಇದೆ, ಈ ಕ್ಯಾರೆಕ್ಟರ್ ಡಿಬೇಟ್ಸ್ ನಾನು ಬಿಡಬೇಕು. ನಾನು ಏನು ಈಗ ಉಪಪತ್ನಿ ಇರೋದ್ರಲ್ಲಿ ಏನ್ ತಪ್ಪಿದೆ, ಬಹಳಷ್ಟು ಜನ ಇಟ್ಕೊಂಡಿದ್ದಾರೆ. ಇದರಲ್ಲಿ ಬರೀ ಕಂಪ್ಯಾರಿಸನ್ ಮಾಡ್ತೇವೆ, ಅದು ಮತ್ತೆ ಸಮರ್ಥನೆಗಳು ಮಾಡ್ತೇವೆ. ಸ್ವಸಮರ್ಥನೆ ಕೂಡ ಕ್ಯಾರೆಕ್ಟರ್ ಡಿಫೆಕ್ಟ್ಸ್ ಅಂತ ಹೇಳ್ತಾರೆ. ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿದ ಹೆಂಡತಿ. ನನಗೆ ಬಹಳಷ್ಟು ಸದಸ್ಯರು ಹೇಳ್ತಾ ಇದ್ರು ಶೇರಿಂಗ್ ಅಲ್ಲಿ, ಏನಂತಿದ್ರು, ಭಗವಂತ ಒಬ್ಬ ಕುಡುಕನಿಗೆ ದಯಪಾಲಿಸಿದ್ದಾನೆ, ಏನು ಉತ್ತಮವಾದ ಹೆಂಡತಿ, ಬುದ್ಧಿವಂತ ಮಕ್ಕಳು, ದೇವ್ರು ಕೊಟ್ಟ ವರದಾನ ಅಂತ ಹೇಳ್ತಾ ಇದ್ರು. ಸುಮಾರು 8 ತಿಂಗಳು ಸೋಪರಿಟಿವರೆಗೂ ಇದನ್ನ ನಾನು ಆಪೋಸ್ ಮಾಡಿದ್ದೀನಿ. ಎಲ್ಲೋದ್ರೂ ಇದೇ ಶಬ್ದನೇ ಕೇಳೋದು, ನಿಮಗೆ ಕೊಟ್ಟಿರ್ಬೋದ್ರಿ ಒಳ್ಳೆ ಹೆಂಡತಿ, ನನಗೆ ಕೊಟ್ಟಿಲ್ಲ. ಮಗ ಏನೋ ಬುದ್ಧಿವಂತ ಇದ್ದಾನೆ, ಒಳ್ಳೆ ಹುಡುಗ, ಚೆನ್ನಾಗಿ ಓದ್ತಾ ಇದ್ದಾನೆ. ಯಾಕೆ UKG ಓದ್ತಿರ್ಬೇಕಾದ್ರೆ ನಾನು 4ನೇ ವರ್ಷ ಅಂತ ಇದ್ದ ಅವಾಗ ಎಲ್ಲ ಚೆನ್ನಾಗಿ ಓದ್ತಾ ಇದ್ದೆ, ನಂಬರ್ 1 ಬರ್ತಿದ್ದ, ಅದು ಒಪ್ಕೊಂತ ಇದ್ದೆ. ಬಟ್ ನನ್ನ ಹೆಂಡತಿ ಉತ್ತಮ ಮಾಡೋದು ನಾನು ಯಾವತ್ತೂ ಒಪ್ಕೊಂತ ಇದ್ದೆ. 8 ತಿಂಗಳಾದ್ಮೇಲೆ ನಾನು ಒಂದಿನ ಶೇರಿಂಗ್ ಮಾಡ್ಕೊಳಕ್ ಹೇಳ್ತೇನೆ, ಉತ್ತಮವಾದ ಹೆಂಡತಿ, ಬುದ್ಧಿವಂತ ಮಕ್ಕಳು, ದೇವ್ರು ಕೊಟ್ಟ ವರದಾನ ಒಬ್ಬ ಕುಡುಕನಿಗೆ, ಒಬ್ಬ ಅಮಲರಿಗೆ ದೇವ್ರು ಕೊಟ್ಟ ವರದಾನ. ನಾನೇ ಹೇಳಿ ಶುರು ಮಾಡಿದೆ ನೋಡಿ. ಆಧ್ಯಾತ್ಮಿಕತೆ ಅಲ್ಲಿ ತಾನೇ ಬರಲಿಲ್ಲ. ಯಾಕೆ ಬಂತು ಅಂದ್ರೆ ನನಗೊಬ್ಬರು ಸದಸ್ಯರು ಹೇಳಿದ್ರು, ನೋಡಿ ನಮ್ಮ ಹೆಂಡತಿನ ನಾವು ವಿರೋಧಿಸ್ತೇವೆ, ಯಾಕೆ ಅವಳಲ್ಲಿರೋ ಕೆಟ್ಟದನ್ನ ನೋಡಿರ್ತೇವೆ, ಆದ್ರೆ ಪಕ್ಕದ ಮನೆಯವರು ಒಳ್ಳೇದನ್ನ ನೋಡಿರ್ತೇವೆ. ಹಾಗಾಗಿ ಅವಳು ಒಳ್ಳೆದಾಗಿರ್ತಾರೆ, ಇವ್ರು ಕೆಟ್ಟವ್ರು. ಅದನ್ನ ಬದಲು ಮಾಡ್ಕೊಳ್ಳಿ. ಪಕ್ಕದ ಮನೆಯವರು ಅಥವಾ ಎದುರು ಮನೆಯವರು ಹತ್ರ ಕೆಟ್ಟ ಗುಣಗಳು ನೋಡಿ, ನಿಮ್ಮ ಹೆಂಡತಿಯಲ್ಲಿರೋ ಒಳ್ಳೆ ಗುಣಗಳು ನೋಡಿ, ಅವಾಗ ಚೇಂಜ್ ಆಗುತ್ತೆ. ಎಷ್ಟು ಈಸಿಯಾಗಿ ಹೇಳಿದ್ರು. ನಾನು ಅದನ್ನ ಪ್ರಾಕ್ಟೀಸ್ ಮಾಡಿದೆ. ನನ್ನ ಹೆಂಡತಿಯಲ್ಲಿರೋ ಒಳ್ಳೆ ಗುಣಗಳನ್ನ ನೋಡ್ತಾ ಬಂದೆ, ಎದುರುಗಡೆ ಮನೆಯವರು ಕೆಟ್ಟ ಗುಣ ನೋಡ್ತಾ ಬಂದೆ. ಅಯ್ಯಪ್ಪ ಅನ್ಸ್ಬಿಟ್ಟು ನನ್ನ ಹೆಂಡತಿ ಎಷ್ಟು ಸೂಪರ್ ಅಂತ ಅನಿಸ್ಲಿಕ್ಕೆ. ಅವಾಗ ದ್ವೇಷ ಅನ್ನೋದು ನನಗೆ ಪ್ರೀತಿಯಾಗಿ ಕನ್ವರ್ಟ್ ಆಗುತ್ತೆ. ಅದು ರೆಡಿ ಇರಬೇಕು. ಏನೇ ಒಂದು ನಾವು ಕೇಳಿದಾಗ ನಾವು ರೆಡಿ ಇರೋದೇ ಒಂದು 6ನೇ ಹೆಜ್ಜೆ. ಇದು ಪದೇ ಮಾಡ್ತಾ ಇರ್ಬೇಕು. ಪ್ರತಿದಿನ ಇರುತ್ತೆ ಕ್ಯಾರೆಕ್ಟರ್ ಟ್ರೇಟ್ಸ್. ಯಾಕಂದ್ರೆ ನಾವು ಪ್ರೋಗ್ರೆಸಿವ್ ಡಿಸೀಸ್ ಅಲ್ಲಿರೋದು. ಆಮೇಲೆ ಅನ್ನೋ ಏನ್ ಕಾಯಿಲೆ ಇದೆ, ಆಲ್ಕೋಹಾಲ್ ಬಿಟ್ರೆ ಇಸಮ್. ಈ ಇಸಮ್ ಇದೆಲ್ಲ ಪ್ರೋಗ್ರೆಸ್ ಆಗ್ತಾ ಇರುತ್ತೆ, ಪ್ರತಿದಿನ ಆಗ್ತಾ ಇರುತ್ತೆ, ಹೋಗೋದಿಲ್ಲ ಇದು. ನಮ್ಗೆ ಹುಟ್ಟಿನಿಂದ ಸಾಯುವವರೆಗೂ ಈ ಇಸಮ್ ಇದೆಯಲ್ಲ ಹೋಗೋದಿಲ್ಲ. ಸ್ವಕೇಂದ್ರಿತನ ಇರ್ಬೋದು, ಸ್ವಾರ್ಥ ಇರ್ಬೋದು, ಏನಿರುತ್ತೆ ಲಸ್ಟ್ ಅಂತ ಇರುತ್ತೆ. ನೋಡಿದ ತಕ್ಷಣ ಅದ್ರ ಬಗ್ಗೆ ಆಸೆ ಬಂದು ಪಿಪಾಸುಗಳು ಹೇಳ್ಬೇಕಂದ್ರೆ 4th ಸ್ಟೆಪ್ ನಾವು ಬರೆಯುವಾಗಲೇ ನನಗೆ ಗೊತ್ತಾಗಿರುತ್ತೆ ನಾನು ಎಷ್ಟು ಹೀನ ವ್ಯಕ್ತಿ ಅಂತ ನಮ್ಗೆ ಗೊತ್ತಾಗಿರುತ್ತೆ. 5th ಸ್ಟೆಪ್ ಅಲ್ಲಿ ಇನ್ನೊಬ್ಬರೊಟ್ಟಿಗೆ ಮಾಡ್ಕೊಂಡಾಗೂ ಗೊತ್ತಾಗುತ್ತೆ. ಸೊ ಇಂಥದ್ದು ಇಟ್ಕೊಂಡು ನಾನು ಜೀವನ ಮಾಡಬಾರ್ದು, ನಮ್ಮಂತ ಪಾಪಿಷ್ಟ ಯಾರು ಇಲ್ಲ, ಇಂಥದ್ದು ಇಟ್ಕೊಂಡು ಬರಬಾರ್ದು. ಬಟ್ ನಾನು ರೆಡಿ ಇರ್ಬೇಕಲ್ಲ, ಆ ಒಂದು ಕ್ಯಾರೆಕ್ಟರ್ ಡಿಫೆಕ್ಷನ್ ನಾನು ಬಿಡಬೇಕು ಅಂತ ರೆಡಿ ಆಗ್ಬೇಕು. 5th ಸ್ಟೆಪ್ ಮಾಡಿ ಸುಮ್ ಕೂತ್ಕೊಂಡ್ರೆ ಉಪಯೋಗ ಇಲ್ಲ. ನಾನು ರೆಡಿ ಇರಬೇಕು. ಮತ್ತು ಗಾಡ್ ದೇವರು ರಿಮೂವ್ ಮಾಡ್ಬೇಕು. ಅದನ್ನ ನನಗೆ ನಾನೇ ರಿಮೂವ್ ಮಾಡ್ಕೊಳಕ್ ಹೋಗ್ಬಾರ್ದು. ಕೆಲವೊಂದು ಆಗ್ತವೆ, ಕೆಲವೊಂದು ಸಣ್ಣ ಪುಟ್ಟದ್ದು ಇದ್ರೆ ಅವ್ರು ಆಗ್ಬಿಡ್ತಾರೆ. ಅವ್ರು ದೊಡ್ಡದೆಲ್ಲ ಇರುತ್ತಲ್ಲ, ಅದು ಬಿಡಕ್ ಮನಸ್ಸಿರೋದಲ್ಲ, ಅದನ್ನ ನಾವು ಜೋತ್ ಬಿಡ್ಬಾರ್ದು. ಭಗವಂತ ಹೌದು, ನಾನು ಇವತ್ತು ನಿನ್ನ ಹೇಳ್ಬೇಕಂದ್ರೆ ನಿನ್ನೆ ಮೊನ್ನೆ ಒಬ್ಬರ ಜೊತೆ ನಾನು ಮಾತಾಡಿದೆ. ಪಾಪ 7 ತಿಂಗಳು ಅವರು ಆಕ್ಚುಲಿ ಒಳ್ಳೆ ಡಾಕ್ಟರ್, ಸೈಕಾಟ್ರಿಸ್ಟ್ ಅವರು. ಆಕ್ಚುಲಿ ಅವ್ರ ಜೊತೆ ಮಾತಾಡ್ತಿರ್ಬೇಕಾರೆ ಅವ್ರು ಒಂದು ಮಾತು ಹೇಳಿದ್ರು,
ಸಿಕ್ಸ್ ಸ್ಟೆಪ್ ಬಗ್ಗೆ ನನಗೆ ಕೇಳಿದ್ರು. ಸಿಕ್ಸ್ ಸ್ಟೆಪ್ ಸೆವೆಂತ್ ಸ್ಟೆಪ್ ಬಗ್ಗೆ ಎರಡು ನಾನು ಹೇಳಿದೆ, ಉದಾಹರಣೆ ಕೊಟ್ಟಾಗ ಅವ್ರು ಹೇಳಿದ್ರು. ನಾನು ಉದಾಹರಣೆ ಕೊಟ್ಟಿದ್ದೆ, ಸಿಗರೇಟ್ ಬಗ್ಗೆ ಉದಾಹರಣೆ ಕೊಟ್ಟೆ. ಅವಾಗ ಅವ್ರು ಒಪ್ಕೊಟ್ರು, ನನಗೂ ಸಿಗರೇಟ್ ಸ್ಮೋಕ್ ಮಾಡ್ತಾ ಇದ್ದೇನೆ, ಬಟ್ ಅದು ತಪ್ಪು ಅಂತ ಗೊತ್ತಿದೆ. ಬಟ್ ಸ್ವಲ್ಪ ದಿನ ಇರಲಿ ಅದು, ನಾನೀಗ ಒಂಟಿಯಾಗಿದ್ದೇನೆ, ಸ್ವಲ್ಪ ದಿನ ಇರಲಿ ಅದು ಬೇಕು ಅಂತ. ಇದು ಬೇಕು ಅಂತ ಅನಿಸುತ್ತೆ ನನಗೆ. ಈ ಟೈಮಿಗೆ ಬೇಕು, ಈ ಟೈಮಿಗೆ ಬೇಕು, ಮುಂದೆ ನೋಡುವ, ಮುಂದೆ ನೋಡುವ. ಅಟ್ಲೀಸ್ಟ್ ಹಾಗಂದ್ರೆ ಅದು ಪರವಾಗಿಲ್ಲ. ನಾನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಿದೆಯಲ್ಲ, ಬಂಡಾಯ ಮಾಡಬಾರ್ದು. ಬಂಡಾಯ ಅನ್ನೋದು ವಿನಾಶಕಾರಿ. ತಡ ಮಾಡೋದು ಕೂಡ ನಮಗೆ ಅಪಾಯನೇ ಇದೆ. ಯಾವತ್ತಿದ್ರು ಮುಂದೊಮ್ಮೆ ಆ ಅಪಾಯ ಆಗೇ ಆಗುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕು, ನಮ್ಗೆ ಇನ್ನೊಬ್ಬರು ಸದಸ್ಯರು ಭಾರಿ ಚೆನ್ನಾಗಿ ನನ್ಗೆ ಅನುಭವ ಕೊಟ್ಟರು. ಸ್ಮೋಕ್ ಮಾಡ್ತಾ ಇದ್ದೆ, 22 ಸಿಗರೇಟ್ ಸ್ಮೋಕ್ ಮಾಡ್ತಿದ್ದೆ. ಒಂದೇ ಒಂದು ಬಿಡ್ಲಿಕ್ಕೆ ಯಾವತ್ತೂ ಮನಸ್ಸು ಮಾಡಲಿಲ್ಲ, ಆದ್ರೆ ಒಂದೇ ಒಂದು ಹಾರ್ಟ್ ಅಟ್ಯಾಕ್ ಕೊಟ್ಟ. ಅವತ್ತಿಂದ ನಾನು ಬಿಡ್ಬೇಕಾಯ್ತು. ಹಾಗೆ ನಮ್ಮ ಕ್ಯಾರೆಕ್ಟರ್ ಡಿಫೆಕ್ಟ್ಸ್ ಬರೀ ಹ್ಯಾಬಿಟ್ ಅಲ್ಲ, ಕ್ಯಾರೆಕ್ಟರ್ ಡಿಫೆಕ್ಟ್ಸ್ ಕೂಡ ನಾವು ಬಿಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಸಿಟ್ಟು ಬರ್ತಾ ಇದೆ ಅಂದ್ರೆ ಸಿಟ್ ನಂಬರ್ 1 ಅಫೆಂಡರ್. ಆ ದ್ವೇಷ, ಆ ರಿಸೆಂಟ್ಮೆಂಟ್ ನಂಬರ್ 1 ಅಫೆಂಡರ್ ಅಂತ ಹೇಳ್ತೇವೆ. ಬಿಟ್ಬಿಟ್ಟು ನಾವು ಅದು ಬಿಡ್ಲಿಕ್ಕೆ ತಯಾರಾಗಬೇಕು. ಹೆಂಡತಿ ಕಿರಿಕಿರಿ ಮಾಡ್ತಾ ಇದ್ದಾಳೆ, ಬಿಡಿಗೆ ಅವಳಿಗೆ ಹೋಗಿ ವಾದ ವಿವಾದನೆ ಮಾಡ್ತಾ ಕೂತ್ರೆ ಕುಡ್ತು ವಾಪಸ್ ಹೋಗ್ಬಿಡ್ತೇವೆ. ಅಲ್ಲಿ ಒಕ್ಕೆತನ ಬೇಕು ನನಗೆ. ಕಿರಿಕಿರಿ ಮಾಡ್ತಾ ಇದ್ದಾಳೆ, ಭಗವಂತ ಈ ಕಿರಿಕಿರಿ ಮುಂದೆ ನಾನು ಬಲಹೀನ. ಒಂದೇ ಹೆಜ್ಜೆನೇ ತರಬೇಕಲ್ಲಿ. ಒಂದನೇ ಹೆಜ್ಜೆನ ತಂದಾಗ, ಅವನೊಟ್ಟಿಗೆ ಬೇಡ್ಕೊಂಡಾಗ ಅವನು ಯಾವ ತರುವುದನ್ನ ರಿಮೂವ್ ಮಾಡ್ತಾನೆ. ಆ ತಡ್ಕೊಳ್ಳೋಂಥ ಶಕ್ತಿ ಕೊಡ್ತಾನೆ. ರಿಮೂವ್ ಮಾಡೋದು ಯಾವ್ದಾರು ಮಾಡಿ, ನಾನು ರೆಡಿ ಇರಬೇಕು. ಇದು 6ನೇ ಹೆಜ್ಜೆ ಹೇಳ್ತಿರೋದು, ನಾನು ರೆಡಿ ಆಗು. ನಿನ್ನ ಮನಸ್ಸಲ್ಲಿ ನೀನು ರೆಡಿ ಆಗು, ನಿನ್ನ ಭಾವದಲ್ಲಿ ರೆಡಿ ಆಗು. ಈ ರೀತಿನೇ ಅವನು ಹೇಳ್ತಾನೆ. ನನಗೆ ನೋಡಿ, ಗುಟ್ಕಾದ ಇರ್ಬೋದು, ಸಿಗರೇಟ್ ಇರ್ಬೋದು, ಸಿಟ್ಟು ಹೆಂಡತಿ ಮೇಲೆ ಬರ್ತಿರೋದು ಟರ್ನ್ ಆಯ್ತು. ಈಗ ಟರ್ನ್ ಆಯ್ತು ನಮಗೆ ಇವತ್ತು ಹೇಳ್ಬೇಕಂತ. ಅವಳಿಗೆ ಎಷ್ಟೇ ಕಿರಿಕಿರಿ ಮಾಡಿದ್ರು ನನಗೆ ಕಿರಿಕಿರಿ ಅನ್ಸೋದೇ ಇಲ್ಲ. ಅವ್ರು ಹೇಳ್ತಿರೋದು ಸತ್ಯ ಇದೆಯೋ ಇಲ್ಲೋ, ಸುಳ್ಳು ಹೇಳಿದ್ರೆ ಸುಳ್ಳು ಅಂತ ಹೇಳ್ತೀನಿ, ಸತ್ಯ ಹೇಳಿದ್ರೆ ಸತ್ಯ ಅಂತೀನಿ. ಅಥವಾ ನನ್ನ ಕ್ಯಾರೆಕ್ಟರ್ ಬೇಸ್ ಧನ್ಯವಾದ ಹೇಳ್ತೀನಿ. ನೀನು ಈ ಕ್ಯಾರೆಕ್ಟರ್ ನನಗೆ ಹೇಳ್ಕೊಟ್ಟಿದ್ದು, ನಾನು ಬಿಡ್ಲಿಕ್ಕೆ ನಾನು ತಯಾರಾಗ್ತೀನಿ. ಅಂದ್ರೆ ಜೀವನ ಪರ್ಯಂತ ಕ್ಯಾರೆಕ್ಟರ್ ಡಿಫೆಕ್ಟ್ಸ್ಗಳು ಗೊತ್ತಾಗ್ತಾ ಇರುತ್ತೆ, ಅದು ಬಿಡ್ಲಿಕ್ಕೆ ನಾವು ತಯಾರಾಗ್ತಾ ಹೋಗುದು. 6ನೇ ಹೆಜ್ಜೆ. ಮತ್ತೆ ಇದು ಆಧ್ಯಾತ್ಮಿಕ ಹೆಜ್ಜೆ ಅಂತ. 6ನೇ ಹೆಜ್ಜೆ ಕಂಟಿನ್ಯೂ ಮಾಡ್ತಾ ಹೋದ್ರೆ 7ನೇ ಹೆಜ್ಜೆ, 8ನೇ ಹೆಜ್ಜೆ, 9ನೇ ಹೆಜ್ಜೆ, 10ನೇ ಹೆಜ್ಜೆ, 11ನೇ ಹೆಜ್ಜೆ ದೇವ್ರ ಜೊತೆಗೆ ಮಾತಾಡುವಂತ. ನಿನ್ನಲ್ಲಿ ಪರಿಶುದ್ಧತೆ ಇಲ್ಲ ಅಂದ್ರೆ ನೀನ್ ದೇವ್ರ ಜೊತೆಗೆ 11ನೇ ಹೆಜ್ಜೆ ಬರೋದೇ ಇಲ್ಲ. ನೀನು ಕ್ಯಾರೆಕ್ಟರ್ ಡಿಫೆಕ್ಟ್ಸ್ ಇಟ್ಕೊಂಡು ದೇವ್ರು ಬಾ 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 ನನಗೆ ಅದು ಕೊಡು ಇದು ಕೊಡು ಎಂತ ನೋಡಿ. 3ನೇ ಹೆಜ್ಜೆ ನಾವು ಹೇಳ್ತೀವಿ, ನಮ್ಗೆ ಅಪ್ಪು ಬೇಕು, ಇದು ಬೇಕು, ಇದು ಬೇಕು, ಲೈಫಲ್ಲಿ ಎಲ್ಲ ಟರ್ನ್ ಮಾಡ್ತಾ ಇರ್ತೀವಿ ನಾವು, ಭಗವಂತ ಮನೆ ಕಟ್ಕೊಡು. ಆದ್ರೆ ಈ ಆಧ್ಯಾತ್ಮಿಕ ಹೆಜ್ಜೆಯಲ್ಲಿ ನಾವು ಬರ್ಬೇಕು ಶುರು ಮಾಡಿದ್ರೆ, 6ನೇ ಹೆಜ್ಜೆ ನಮಗೆ ರೆಡಿ ಆಗ್ಲಿಕ್ಕೆ, ನಮ್ಮ ಕ್ಯಾರೆಕ್ಟರ್ ಡಿಫೆಕ್ಟ್ಸ್ ರೆಡಿ ಆಗಿ ಶುರು ಮಾಡಿ, ಆ 3ನೇ ಹೆಜ್ಜೆಯಲ್ಲಿರುವ ಆ ಒಂದು ಆಸೆ ಆಕಾಂಕ್ಷೆಗಳು, ನಾವು ಏನು ಬೇಡಿಕೆಗಳು ಅಥವಾ ನಾವು ಇಚ್ಛೆಗಳು ಏನಿರುತ್ತೋ, ಸೆಲ್ಫ್ ಇಲ್ಲೋ ಟರ್ನ್ ಟು ಗಾಡ್ಸ್ ವಿಲ್. 11ನೇ ಹೆಜ್ಜೆ ಬರುವಷ್ಟೊತ್ತಿಗೆ ದೇವರ ಇಚ್ಛೆಯಾಗಿ ಮಾರ್ಪಾಡಾಗುತ್ತೆ. 11ನೇ ಹೆಜ್ಜೆ ಬಂದಾಗ ಏನಾಗುತ್ತೆ, 4ನೇ ಹೆಜ್ಜೆ ನನ್ಗೆ ಅದ್ಬೇಕು ಇದ್ಬೇಕು ಅಂತ ಕೇಳ್ತಿದ್ದವನು 11ನೇ ಹೆಜ್ಜೆ ಬರೋಷ್ಟೊತ್ತಿಗೆ, ಭಗವಂತ ನೀನೇನು ಇಚ್ಛೆ ಪಡ್ತೀಯೋ ಆ ಥರ ಜೀವನ ನನಗೆ ಕೊಡು, ನಿನ್ನ ಇಚ್ಛೆಯನ್ನು ತಿಳ್ಕೊಳ್ಳುವಂಥ ಜೀವನ ಕೊಡು. ನನಗೆ ಬೇಡ, ನನಗೆ ಅದ್ಬೇಕು ಇದ್ಬೇಕು ಅಲ್ಲ ಅಲ್ಲ, ಅದು ತೊಗೊಂಡು ನಾನು ಎಷ್ಟು ಹಾನಿ ಅನ್ಕೊಂಡಿದ್ದೀನಿ ನನಗೆ ಗೊತ್ತು. ನನಗೋಸ್ಕರ ನಾನು ಏನು ಕೇಳ್ಕೊಳ್ಳೋ ನೀ ಎಲ್ಲ ನೀನು ಕೊಡ್ತೀನಿ, ನಾನು ಏನು ಮಾಡ್ಬೇಕು ಇವತ್ತು ಹೇಳು ಅಂತ ಆ ಲೆವೆಲಿಗೆ ಕೂತ್ಕೊಂಡ್ಬಿಡ್ತೀವಿ. ಅಂದ್ರೆ ಎಷ್ಟರ ಮಟ್ಟಿಗೆ ಆಧ್ಯಾತ್ಮಿಕತೆ ಬೆಳವಣಿಗೆ ಆಗುತ್ತೆ. ಮೊದಲ ದಿನ ಬಂದಾಗು ಈಗ ನನ್ನ ಒಂದು ಕ್ಯಾರೆಕ್ಟರ್ ನೋಡಿದಾಗ ನನಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅಂದ್ರೆ ಹೆಜ್ಜೆಗಳಲ್ಲಿ ನಾನು ಮುಂದುವರಿಬೇಕು. 6ನೇ ಹೆಜ್ಜೆ ಆಧ್ಯಾತ್ಮಿಕ ಬಾಗಿಲನ್ನ ತೆರೆದು ಕೂತ್ಕೊಳ್ಳುತ್ತೆ. ನಾನು ಆಧ್ಯಾತ್ಮಿಕದ ಏನಪ್ಪಲ್ಲಿ ಯಾರು ಹೋಗಲ್ಲ, ಅವ್ರು ಇದನ್ನೆಲ್ಲ ಮತ್ತೆ ನಾನು ಸಾಧು ಸನ್ಯಾಸಿ ಆಗೋದು ಬೇಡ, ನಾನು ಆ ರೀತಿ ಇರೋದು ಬೇಡ, ಈ ರೀತಿ ಭಾವನೆಗಳೆಲ್ಲ ಇರ್ತವೆ. ದೇವರಾಗ್ಬಿಡ್ತೀವಿ, ಇವನ್ನೆಲ್ಲ ಬಿಟ್ಬಿಟ್ಟು ದೇವರಾಗ್ಬಿಡ್ತೀವಿ ಅಂತ ಕೆಲವು ಜನ ವಾದ ಮಾಡ್ತೀವಿ. ಇದೆ ನಾನು ಕೇಳಿದ್ದೇನೆ. ಒಂದೇ ಒಂದು ಕಥೆ ಮುಖಾಂತರ ನಾನು ಹೇಳ್ತೇನೆ, ಆಧ್ಯಾತ್ಮಿಕ ಹಾದಿ ಹೇಗೆ ದೇವರೇ ಆಗಿಬಿಡುವುದು ಅನ್ನೋದು. ದೇವರಂತೆ ನಟಿಸುವುದು ಬೇರೆ, ದೇವರೇ ಆಗಿಬಿಡುವುದು ಬೇರೆ. ಈಗ ದೇವರೇ ಆಗಿಬಿಡುವುದು ಅಂದ್ರೆ ನಾವು ಎಲ್ಲ ಕರೆಕ್ಟ್ ಬಿಟ್ಟು ಆ ಲೈನಪ್ ಅಲ್ಲಿ ಹೋಗ್ಬೇಕು ಅಂತ, ಆಧ್ಯಾತ್ಮಿಕ ಲೈನಪ್ ಅಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡೋದು. ಅದಕ್ಕೊಂದು ಕಥೆ ಪ್ರಕಾರ ಹೇಳ್ಬಿಟ್ರೆ ನಮಗೆ ಮರೆಯೋದಿಲ್ಲ, ಯಾವಾಗ ಜ್ಞಾಪಕದಲ್ಲಿರುತ್ತೆ. ಒಂದು ದೇವಸ್ಥಾನ ಇರುತ್ತೆ, ಊರಾಚೆ ಒಂದು ದೇವಸ್ಥಾನ ಇರುತ್ತೆ. ಆ ದೇವಸ್ಥಾನದಲ್ಲಿ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಯಾವಾಗಲೂ ಕಸ ಹೊಡೆಯೋದು, ಕ್ಲೀನ್ ಮಾಡೋದು ಮಾಡ್ತಾ ಇರ್ತಾನೆ. ಆ ದೇವ್ರನ್ನೇ ನೋಡ್ತಾ ಇರ್ತಾನೆ. ಅವನಿಗೆ ಒಂದಿನ ಅನ್ಸ್ಕೊಡ್ತೇವೆ, ದೇವ್ರು ಯಾನಿ ಟೈಮ್ ನಿಂತ್ಕೊಂಡಿರ್ತಾನೆ, ಅವ್ನು ಕಾಲು ನೋವು ಬರೋದಿಲ್ಲ ಅಂತ. ಡೈರೆಕ್ಟ್ ಕೂತ್ಕೊಂಡು ಕೇಳಬಿಡ್ತಾನೆ, ದೇವ್ರೆ ನಿನ್ ಕಾಲು ನೋವು ಬರೋದಿಲ್ಲ, ಯಾವಾಗಲೂ ನಿಂತಿರ್ತೀಯ, ಸ್ವಲ್ಪ ಕೂತ್ಕೊಳ್ಳೋದು ಇಲ್ಲ ಅಡ್ಡಾಡ್ಕೊಂಡು ಬರೋದು ಮಾಡು, ನಿಂತ್ಕೊಂಡ್ರೆ ಕಾಲು ನೋವು ಬರುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ದೇವ್ರು ಹೇಳ್ತಾನೆ, ನಾನ್ ನಿಂತ್ಕೊಂಡ್ರೆ ಈ ಜಾಗದಲ್ಲಿ ಯಾರು ಇರ್ತಾರಪ್ಪ? ನಾನ್ ಇರ್ತೀನಿ 1 ಗಂಟೆವರೆಗೂ, ನೀನು ಆರಾಮಾಗಿ ಅಡ್ಡಾಡ್ಕೊಂಬ ಅಂತ ಹೇಳ್ತಾನೆ. ಸರಿ, ಆದ್ರೆ ನೀನ್ ನಿಂತ್ಕೋ, ನಾನು ರೂಪದಲ್ಲಿ ನೀನು ನಿಂತ್ಕೋ, ಬಟ್ ಏನು ಮಾಡ್ಬಾರ್ದು, ನಾನು ಹಿಂಗ್ ನಿಂತಿರ್ತಾನೋ, ನಾನು ಹೇಗೆ ಇರ್ತೀನೋ ಹಾಗೆ ನೀನು ಇರ್ಬೇಕು, ಏನು ಮಾಡಕ್ ಹೋಗ್ಬೇಡ ಅಂತ ಹೇಳ್ತಾನೆ. ಸರಿ ಅಂತ ಇಬ್ರಿಗೂ ಒಪ್ಪಿಗೆ ಆಗುತ್ತೆ. ದೇವ್ರು ಅಡ್ಡಾಡಕ್ ಹೋಗ್ತಾನೆ. ಆ ಜಾಗದಲ್ಲಿ ಒಬ್ಬ ನಿಂತ್ಕೊಂತಾನೆ. ಅಲ್ಲಿಗೆ ಒಬ್ಬ ಭಕ್ತ ಬರ್ತಾನೆ. ಅವನಿಗೆ ಭಾರಿ ಕಷ್ಟ ಇರುತ್ತೆ. ಅವನಿಗೆ ಮನೆ ಬಾಡಿಗೆ ಕಟ್ಟಬೇಕಾಗಿರುತ್ತೆ, ಮತ್ತೆ ಕೆಲಸ ಇರೋದಿಲ್ಲ, ಮತ್ತೆ ರೇಷನ್ ತರಬೇಕು, ಏನೇನೋ ಒಟ್ಟು ಒಂದು 5,000 ರೂಪಾಯಿ ಪ್ರಾಬ್ಲಮ್ ಇರುತ್ತೆ. ಒಂದು 2-3 ಸಾವಿರ, ಒಟ್ಟು 5,000 ರೂಪಾಯಿ ಪ್ರಾಬ್ಲಮ್ ಅಂತ ತಿಳ್ಕೊಂಡು ಬಂದು ಭಗವಂತನ ಹತ್ರ ಎಲ್ಲ ಬೇಡಿಕೆ ಇಡ್ತಾನೆ. ಒಂದು
ನಮಸ್ಕಾರ ಮಾಡ್ತೇನೆ. ನಮಸ್ಕಾರ ಮಾಡಿದ್ರೆ ಅದ್ರ ಕೆಳಗಡೆ ಏನಾಗುತ್ತೆ, ಒಂದು ಪರ್ಸ್ ಬಿದ್ದಿರುತ್ತೆ. ಆ ಪರ್ಸ್ ತೆಗೆದು ನೋಡಿದಾಗ ಅವನಿಗೆ ಅದ್ರಲ್ಲಿ 5,000 ಕರೆಕ್ಟ್ ಆಗಿರುತ್ತೆ. ಭಗವಂತ ನೀನೇ ತೋರಿಸಿದ್ಯಾ ಇದನ್ನ ಅಂತೇಳಿ ಕೈ ಮುಗಿದು ಅವರು ಹೊರಟು ನಿಂತಾನೆ. ಅದಕ್ಕಿಂತ ಮುಂಚೆ ಏನಾಗುತ್ತೆ, ಇನ್ನೊಬ್ಬ ಭಕ್ತ ಬಂದಿರ್ತಾನೆ. ಅವನು ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇರ್ತಾನೆ. ಅವನು ಅರ್ಜೆಂಟ್ ಅಲ್ಲಿ ಇದ್ದು ನಾನು ದೇವ್ರ ಹತ್ರ ಬೇಡ್ಕೊಂಡು ಅವನೇನ್ ಮಾಡ್ತಾನೆ, ಆ ಪರ್ಸ್ ಇನ್ನೇನೋ ತೆಗಿವಾಗ ಅದು ಪರ್ಸ್ ಕೆಳಗೆ ಬಿದ್ದೋಗಿರುತ್ತೆ. ಅವ್ನು ನೋಡ್ಕೊಂಡಿರಲ್ಲ. ಬೇಗ ಬೇಗ ಬೇಡಿಕೆ ಇಟ್ಟು ಒಂದಿಷ್ಟು ಕಾಣಿಕೆಯನ್ನು ಹಾಕಿ ಉಂಡಿಗೆ ಹೋಗ್ಬಿಟ್ಟಿರ್ತಾನೆ. ಆ ಟೈಮಲ್ಲಿ ಪರ್ಸ್ ಕೆಳಗೆ ಬಿದ್ದಿರುತ್ತದೆ. ಅವ್ನು ನೋಡ್ಕೊಂಡಿರಲ್ಲ, ಅರ್ಜೆಂಟಲ್ಲಿ ಹೋಗಿರ್ತಾನೆ. ಆ ಪರ್ಸ್ ಇವನಿಗೆ ಸಿಗುತ್ತೆ. ಇವನು ಸುಮ್ ಕೂತಿರಲ್ಲ, ದೇವ್ರ ರೂಪದಲ್ಲಿ ಇರ್ತಾನೆ. ನಿನ್ ಪರ್ಸ್ ಬಿದ್ದಿದೆ ನೋಡು ಅಂತ ಹೇಳಕ್ ಹೋಗಿರ್ತಾನೆ. ಇವ್ನು ಓಡೋಗ್ಬಿಡ್ತಾನೆ. ಎರಡನೇ ಬಂದಾಗ ಹೇಳ್ತಾನೆ, ಪರ್ಸ್ ಸೌಂಡು ನೀನ್ ತಗೊಂಡ್ ಹೋಗೋಣ ಅಂತ ಇವ್ನಿಗೆ ಹೇಳಕ್ ಹೋಗ್ತಾನೆ. ಅವ್ನು ದೇವ್ರು ಇದ್ದಂಗಿರ್ಬೇಕು, ದೇವ್ರು ಮಾತಾಡ್ಬೇಡ ಅಂತ ಹೇಳಿದ್ರೆ ಅಂತ ಮತ್ತೆ ಸುಮ್ಮನಿರ್ತಾನೆ. ಆದ್ರೆ ಮೂರನೇ ವ್ಯಕ್ತಿ ಬರ್ತಾನೆ. ಮೂರನೇ ವ್ಯಕ್ತಿ ಬಂದಾಗ ಅವನೊಂದು ಬೇಡಿಕೆಯನ್ನ ಬೇಡಿಕೆ ಮಂಡಿಸಿದಾಗ ಅಲ್ಲಿಂದ ಹೊರಟು ಹೋಗುವಾಗ ಒಬ್ರು ಪೊಲೀಸ್ ಜೊತೆಗೆ ಆ ಮೊದಲ ವ್ಯಕ್ತಿ ಬರ್ತಾನೆ. ಏನು ಪರ್ಸ್ ಕಳ್ಕೊಂಡಿರ್ತಾನಲ್ಲ ಅವನು ಬರ್ತಾನೆ. ಅವನು ಬಂದು ಏನ್ ಮಾಡ್ತಾನೆ, ಪೊಲೀಸ್ ಕರ್ಕೊಂಡ್ ಬಂದಿರ್ತಾನೆ. ಇವನೇ ನನ್ನ ಪರ್ಸ್ ತಗೊಂಡೇನೆ ಅಂತ. ಅವಾಗ ಇವನನ್ನ ಹಿಡ್ಕೊಂತಾನೆ ಪೊಲೀಸ್. ಇವ್ನು ಹಿಡ್ಕೊಂಡು ಇನ್ನೇನು ಬಾ ಸ್ಟೇಷನ್ಗೆ ಅಂತ ಕರ್ಕೊಂಡು ಹೋಗ್ಬೇಕಾದ್ರೆ ಇವನು ದೇವರ ನಿಂತಿರ್ತಾನಲ್ಲ, ಇವ್ನು ಸುಮ್ಕೂರೋದೆ. ತಪ್ಪಾಗಿದೆ ಅಲ್ಲಿ ಹೋಗ್ತಾ ಇದ್ದಾನಲ್ಲ, ಅವನು ಪರ್ಸ್ ತಗೊಂಡಿರೋದು. ಅವನು ಕರ್ಸ್ಬಿಟ್ಟು ಪರ್ಸನ್ನು ವಾಪಸ್ ಕೊಡಿಸ್ತಾರೆ. ಪೊಲೀಸ್ ಏನ್ ಮಾಡ್ತಾನೆ, ನೀನ್ ಪರ್ಸ್ ಕದಿದ್ದಕ್ಕೆ ನಿನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀನಿ, ಸ್ಟೇಷನ್ಗೆ ಕೂರಿಸ್ತಾನೆ. ಪರ್ಸ್ ಕಳ್ಕೊಂಡನಿಗೆ ಪರ್ಸ್ ಸಿಗುತ್ತೆ. ಮತ್ತೆ ಯಾರಿಗೆ ಪರ್ಸ್ ತಗೊಂಡೋಗಿರ್ತಾನೆ ಅವನು ಸ್ಟೇಷನ್ಗೆ ಹೋಗ್ತಾನೆ. ಇಲ್ಲಿ ಇವನು ಬೇಡಿಕೆ ಇಟ್ಕೊಂಡ್ ಬಂದಿರ್ತಾನಲ್ಲ ಮೂರನೇನು, ಅವನ ಕೆಲಸಕ್ಕೆ ವಾಪಸ್ ಹೋಗ್ಬಿಡ್ತಾನೆ. ನಾನು ಸರಿಪಡಿಸ್ದೆ ಅಂತೇಳಿ ಈ ಯಾರು ದೇವರಂಗ್ ನಿಂತಿರ್ತಾನಲ್ಲ, ಬಂದ ತಕ್ಷಣ ದೇವ್ರಿಗೆ ಹೇಳ್ತಾನೆ, ನೀನ್ ಮಾಡೋದಕ್ಕಿಂತ ನೀನೇನು ಮಾಡ್ತಿರ್ಲಿಲ್ಲ, ನಾನು ಐತೆ ಎಲ್ಲ ಮಾಡಿದ್ದೀನಿ ಅಂತ. ಏನ್ ಮಾಡಿದ್ರೆ ಇದನ್ನೆಲ್ಲ ಹೇಳ್ತಾನೆ. ಅವಾಗ ಹೇಳ್ತಾನೆ, ನನ್ನ ಮಗನೇ, ನಾನು ಏನು ಮಾಡಿದ್ದೆ ಅದು ಕರೆಕ್ಟ್ ಇತ್ತು. ನೀನ್ ಸುಮ್ಮನೆ ಇಟ್ಕೊಂಡಿದ್ರೆ ಎಲ್ಲವೂ ಕರೆಕ್ಟಾಗಿ ನಡೆಯೋದು. ನೀನು ಮಾಡಿದ್ದೆಲ್ಲ ತಪ್ಪಿದೆ. ಹೇಗೆ ಅಂತ. ಫಸ್ಟ್ ವ್ಯಕ್ತಿ ಬಂದಿದ್ದ, ಅರ್ಜೆಂಟಲ್ಲಿ ಬಂದಿದ್ದ, ದುಡ್ಡೆಲ್ಲ ಇಟ್ಕೊಂಡ್ ಬಂದಿದ್ದ. ಅವನು ಪರ್ಸ್ ಕಲೆಕ್ಟ್ ಮಾಡಿದ್ದೆ ನಾನು. ಯಾಕಂದ್ರೆ ಆ ಪರ್ಸಿಂದ ಏನ್ ಮಾಡ್ದ ಅವನು, ಟ್ರಾನ್ಸ್ಫರ್ಗೆ ಏನೋ 5,000 ರೂಪಾಯಿ ಲಂಚ ಕೊಡೋಕೆ ಏನೋ ಹೋಯ್ದ. ಅವ್ನು ಕೆಲಸ ಮಾಡಿ ಆ ಕೆಲಸ ಮಾಡ್ಕೊಂಡ್ರೆ ಅವನಿಗೆ ಅನಾಹುತ ಇದೆ. ಅದಕ್ಕೋಸ್ಕರ ಅದನ್ನ ತಪ್ಪಿಸಿದ್ದೆ. ದುಡ್ಡು ಸಿಗ್ಲಿಲ್ಲ ಮಾಡಿದ್ರೆ ಆ ಕೆಲಸ ಆಗ್ತಿರ್ಲಿಲ್ಲ. ಅದನ್ನ ತಪ್ಪಿಸಿದ್ದೆ ನಾನು, ಪರ್ಸ್ ಕಳ್ಕೊಂಡು ಮಾಡಿ ನೀನು ಹಾಳು ಮಾಡಿದ್ದೆ. ಆಮೇಲೆ ಇನ್ನೊಬ್ಬ ಬಡವ ಬಂದಿದ್ದ. ಅವ್ನ ಕಷ್ಟಕ್ಕೆ 5,000 ರೂಪಾಯಿ ಸಿಗಂಗ್ ನಾನು ಮಾಡಿದ್ದೆ. ಅವನಿಗ ಜೈಲ್ ಕಂಬಿ ಅನ್ಸಂಗ್ ಮಾಡ್ಬಿಟ್ಟೆ. ಅವ್ನ ಕಷ್ಟದಲ್ಲಿ ಇನ್ನೂ ತೇಲಾಡ ಮಾಡಿದೆ ನೀನು. ಆಮೇಲೆ ಮೂರನೇ ವ್ಯಕ್ತಿ ಏನ್ ಬಂದಿದ್ದ, ಅವನಿಗೆ ತಡ ಮಾಡ್ಬೇಕು. ಅವತ್ತಿನ ದಿವಸ ಅವ್ನು ಪ್ರಯಾಣ ಮಾಡಕ್ ಬಂದಿದ್ದ. ಯಾವುದೋ ಊರಿಗೆ ಹೋಗ್ಬೇಕಾಯ್ತು, ಅವನು ಆ ಊರಿಗೆ ಹೋದ್ರೆ ಅವ್ನ ಕೆಲಸ ಆಗ್ಬೇಕಾಯ್ತು. ಅದಕ್ಕೋಸ್ಕರ ಬಂದಿದ್ದ. ಅವನು ಪೊಲಿಟಿಷನ್ಗೆ ಕೂಡಾಕಂಗ್ ನಾನು ಮಾಡಿದ್ದೆ. ನೀನೇನ್ ಮಾಡಿದೆ, ಅವ್ನು ಊರಿಗೆ ಹೋಗಿ ಮಾಡಿದೆ. ಈಗ ಅವ್ನಿಗೆ ಆಕ್ಸಿಡೆಂಟ್ ಆಗಿ ಕಾಲ್ ಮುಟ್ಕೊಂಡು ಬಿಟ್ಟಿದ್ದಾನೆ. ಈ ರೀತಿ ದೇವರಂತೆ ನಟಿಸುವುದು ನಮ್ಮ ಏಯಲ್ಲಿ ಬಾರಿ ನಾವು ತಪ್ಪು ಮಾಡ್ತೇವೆ. ದೇವರೇ ಆಗಿ ಬಿಡುವುದು ಇಟ್ ಇಸ್ ಗುಡ್. ಸುಮ್ಮನೆ ನಿಂತ್ಕೋಬೇಕು, ಎಲ್ಲ ನೋಡ್ತಾ ಇರ್ಬೇಕು. ಆ ರೀತಿ ಭಾವಗಳು ನಮಗೆ ಬರಬೇಕು. ಇವೆಲ್ಲ ಆಧ್ಯಾತ್ಮಿಕ ಹಾದಿಗಳು ಅಂತ. ಆಮೇಲೆ ಅಕ್ಸೆಪ್ಟೆನ್ಸ್ ಬರುತ್ತೆ ಜೀವನದಲ್ಲಿ. ಏನಾದ್ರು ಘಟನೆಗಳು ನಡೆದಾಗ ನಮಗೆ ಆಧ್ಯಾತ್ಮಿಕ ಹಾದಿಯಲ್ಲಿ ಹೋಗುತ್ತೆ. ನಮ್ಮ ಕ್ಯಾರೆಕ್ಟರ್ ಡಿಫೆಕ್ಟ್ಸ್ ಎಷ್ಟು ಹಾಳು ಮಾಡಿದೆ ಅನ್ನೋದು ನಮ್ಗೆ ಆ ಘಟನೆ ನಡೆದಾಗೆ ಗೊತ್ತಾಗುತ್ತೆ. ಹಿಂದೆ ನಾನು ಮಾಡಿದ ಆ ಕ್ಯಾರೆಕ್ಟರ್ ಡಿಫೆಕ್ಟ್ಸ್ ಇಂದ ಈ ಘಟನೆ ನಡೆದಿದೆ. ಇವೆಲ್ಲ ಗೊತ್ತಾಗದೆ ನಾವು ತಯಾರಾದಾಗ, ಕ್ಯಾರೆಕ್ಟರ್ ಡಿಫೆಕ್ಟ್ಸ್ ಬಿಡ್ಲಿಕ್ಕೆ ತಯಾರಾದಾಗ ಗೊತ್ತಾಗುತ್ತೆ ನನ್ನ ಕ್ಯಾರೆಕ್ಟರ್ ಡಿಫೆಕ್ಟ್ಸ್ ಎಷ್ಟು ಹಾನಿ ಮಾಡಿದೆ. 5ನೇ ಹೆಜ್ಜೆಯಲ್ಲಿ ಗೊತ್ತಾದ್ರೂ ಕೂಡ 6ನೇ ಹೆಜ್ಜೆಯಲ್ಲಿ ಬಿಡ್ಬೇಕಂದಾಗ ನಮ್ಮ ಕಣ್ಣೆದುರಿಗೆ ನಿಂತಿಗೆ ಶುರುವಾಗುತ್ತೆ. 8, 9 ಹೆಜ್ಜೆಗಳು ನಮಗೆ ಅಮೆಂಡ್ಸ್ ಮಾಡ್ಲಿಕ್ಕೂ ಈ 6ನೇ ಹೆಜ್ಜೆ ವೆರಿ ಇಂಪಾರ್ಟೆಂಟ್. ನಾನು ರೆಡಿ ಆಗಿರ್ಬೇಕು. ಕ್ಯಾರೆಕ್ಟರ್ ಡಿಫೆಕ್ಟ್ಸ್ ಇಟ್ಕೊಂಡ್ರೆ ಯಾರಿಗೂ ಅಮೆಂಡ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಸ್ವಚ್ಛ ಆಗ್ದಲೇ ಇದ್ರೆ ನಾನು ಮತ್ತೆ ಸ್ವಚ್ಛ ಆಗೋದು ಹೇಗೆ? ಇವೆಲ್ಲ ಕ್ಯಾರೆಕ್ಟರ್ ಡಿಫೆಕ್ಟ್ಸ್ ತಿಳ್ಕೊಳ್ಳೋದು, ಅದನ್ನ ಬಿಡ್ಲಿಕ್ಕೆ ತಯಾರಾಗೋದು, ಅದನ್ನ ದೇವ್ರು ಬಿಡಿಸಿದಾಗ ನಮ್ಗೆ 8, 9 ಅಮೆಂಡ್ಸ್ ಎಲ್ಲ ಮಾಡ್ತೇವೆ. 6ನೇ ಹೆಜ್ಜೆಯಲ್ಲಿ ನಾವು ಇದು ಮಾಡ್ಲಿಕ್ಕೆ ತಯಾರಿಲ್ಲ ಅಂದಾಗ ಮುಂದುವರಿಯೋದೇ ಇಲ್ಲ. ನಮ್ಮ ಆಧ್ಯಾತ್ಮಿಕತೆ ಸ್ಟಾಪ್ ಆಗ್ಬಿಡುತ್ತೆ. ಮತ್ತೆ ಕ್ಯಾರೆಕ್ಟರ್ ವಾಪಸ್ ಬರುತ್ತೆ. ಮತ್ತೆ ನಾವು ಕುಡಿಯೋದಕ್ಕೆ ವಾಪಸ್ ಹೋಗ್ತೇವೆ. ಬಹಳಷ್ಟು ಜನ ಸ್ಲಿಪ್ ಆಗೋದು ಯಾಕೆ ಅಂದ್ರೆ 6ನೇ ಹೆಜ್ಜೆ ಮುಂದುವರಿಯೋದಿಲ್ಲ. 5 ಹೆಜ್ಜೆ ಮಾಡಿ ಸ್ಟಾಪ್ ಆಗಿರ್ತಾರೆ. 6ನೇ ಹೆಜ್ಜೆಗೆ ಮುಂದುವರಿಯೋದಿಲ್ಲ. ಬಹಳಷ್ಟು ಜನ ಇಲ್ಲಿ ಮತ್ತೆ ಬಾಧಕ ಮಾಡ್ತಾ ಇರ್ತಾರೆ. ಮನೆಯಲ್ಲಿ ಬಾಧಕ ಮಾಡ್ತಿರ್ತಾರೆ, ಕೆಲಸದ ಜಾಗದಲ್ಲಿ ಬಾಧಕ ಮಾಡ್ತಿರ್ತಾರೆ, ಆಮೇಲೆ ಸ್ವಂತ ಏನು ಕೂಡ ಬಾಧಕ ಮಾಡ್ತಿರ್ತಾರೆ. ನಾವು ತಿಳಿದೇ ಸತ್ಯ ಅಂತ, ನಾನು ನಡ್ಕೊಂಡಿದ್ದ ಹಾಗೆ ಇದೇ ರೀತಿ ತಿಳ್ಕೊಳಕ್ ಮನಸ್ಸೇ ಬರೋದಿಲ್ಲ. ಅಲ್ಲಿ ಸ್ಟ್ರಕ್ ಆಗ್ಬಿಡುತ್ತೆ. ಅದು ಜೀವನದಲ್ಲಿ ಮುಂದುವರಿಯೋದೇ ಇಲ್ಲ. ಮುಂದುವರಿಯೋದು ಅಂದ್ರೆ ತಿಳ್ಕೊಳ್ಳೋದು. ನಾನು ಅರಿತುಕೊಂಡಿರುವುದಕ್ಕಿಂತಲೂ ಅರಿತುಕೊಳ್ಳುವಂತೆ ಅಂತೇಳಿ, ನಾನು ಪ್ರೀತಿಸಲ್ಪಡೋದಕ್ಕಿಂತಲೂ ಪ್ರೀತಿಸುವಂತೆ. ನಾನು ಏನ್ ತಿಳ್ಕೊಂಡಿದ್ದೀನಿ ಈ 6ನೇ ಹೆಜ್ಜೆಯಲ್ಲಿ ಬಂದಾಗ ಅವೆಲ್ಲ ಗೊತ್ತಾಗೋದು. ರೆಡಿ ಆದಾಗ ನನ್ನ ಕ್ಯಾರೆಕ್ಟರ್ ಇರ್ಬೇಕು, ನಾನು ಇನ್ನು ತಿಳ್ಕೋಬೇಕು. ಸಿಕ್ಕಾಪಟ್ಟೆ ದೊಡ್ಡ ಸಮುದ್ರ ಇದು. ಏನು ಸಮುದ್ರದಲ್ಲಿ ಈಜಾಡ್ತಾನೆ ಇರ್ಬೇಕು. ಎಷ್ಟು ಸಾಧ್ಯ ಇದೆ ಅಷ್ಟು ತಿಳ್ಕೋಬೇಕು. ಜ್ಞಾನವನ್ನು ಶಕ್ತಿಯನ್ನು ಬರ್ಕೋಬೇಕು.
ಆ ಭಗವಂತನ ಇವತ್ತು ಬಂದಿತ್ತಲ್ಲ ಡೈಲಿ ಬುಕ್ಸ್, ಭಗವಂತನ ಜೊತೆಗೆ ನಾನು ಹೋಗ್ಬೇಕು. ಬರೇ ಗೋಪುರದ ಮುಂದೆ ಇಟ್ಕೊಂಡು ಕೈ ಮುಗಿಯೋದಲ್ಲ. 5ನೇ ಹೆಜ್ಜೆ ಗೋಪುರದ ಮುಂದೆ ಕೈ ಇಟ್ಕೊಂಡು ಕೈ ಮುಗಿದ್ಬಿಡೋದು, ಒಳಗೆ ಹೋಗೋದೇ ಇಲ್ಲ. ಒಳಗೆ ಹೋದಾಗೆ ತಾನೇ ಗೊತ್ತಾಗುತ್ತೆ ಎಷ್ಟು ವಿಶಾಲವಾಗಿದೆ ಆ ಭಗವಂತನ ಸಾನ್ನಿಧ್ಯ, ಎಷ್ಟು ಸುಂದರವಾಗಿದೆ. ಆ ಇರುವಿಕೆ ಎಲ್ಲ ಗೊತ್ತಾಗಬೇಕು ಅಂದ್ರೆ 6ನೇ ಹೆಜ್ಜೆ ಪ್ರಾರಂಭ ಕೊಡುತ್ತೆ. 6ನೇ ಹೆಜ್ಜೆಯಲ್ಲಿ ಮಾಡೋದ್ರಿಂದ ಆಮೇಲೆ 6ನೇ ಹೆಜ್ಜೆಯಲ್ಲಿ ಇನ್ನೊಂದು ಪದ ಬರುತ್ತೆ, ಹುಡುಗರನ್ನು ಗಂಡಸರಿಂದ ಬೇರ್ಪಡಿಸುತ್ತದೆ ಅಂತ. ನನಗೆ ಇದು ಫಸ್ಟ್ ಏನ್ ತಿಳ್ಕೊಂಬಿಟ್ಟೆ ಅಂದ್ರೆ, ನಾನು ಕುಡಿಯುವಾಗ ನನ್ನ ಮಗನ ಜೊತೆಗೆ ಆಟ ಆಡ್ತಿದ್ದೆ. ಅವನು 3ನೇ ಕ್ಲಾಸ್ 4ನೇ ಕ್ಲಾಸ್ ಹೋಗ್ತಾರೆ, ಅವ್ರ ಫ್ರೆಂಡ್ಸ್ ಜೊತೆಗೆ ನಾನು ಆಟ ಆಡ್ತಿದ್ದೆ ದೊಡ್ಡವನು. ಆ ಬೀದಿ ನನ್ನ ಹೆಂಡತಿಗಂತೂ ಭಾರಿ ಬೇಜಾರಾಗೋದು, ದುಡಿಯೋ ಬದಲು ಅಂಗಡಿಯಲ್ಲಿ ಹೋಗೋ ಬದಲು ಇಲ್ಲಿ ಬಂದು ಆಟ ಆಡ್ತಿರಲ್ಲ ಅಂತ. ಹಾಗೆ ಕ್ರಿಕೆಟ್ ಆಡ್ತಾ ಇದ್ದೆ, ಮತ್ತೆ ಹೋಗೋದು ಕುಡಿಯೋದು ಮತ್ತೆ ಆಟ ಆಡೋದು, ಈ ಥರನೇ ನಾನು ಮಾಡ್ತಿದ್ದೆ. ಅದೇ ರೀತಿ ಅವ್ನು ರೂಢಿ ಮಾಡ್ಕೊಂಡ. ನಾನು ಹೇಗೆ ಬಂದ್ಮೇಲೆ ಒಂದು 5-6 ತಿಂಗಳಾದ್ಮೇಲೆ ಅವ್ನು ಕೇಳ್ದ, ಬನ್ನಿ ಆಟ ಆಡೋಣ. ನಾನು ಇಲ್ಲಪ್ಪ ಬರಲ್ಲ, ಯಾಕಂದ್ರೆ ನನಗೇನೋ ಒಂದು ಜ್ಞಾನೋದಯ ಆಗಿದೆ ಅಂತ. ಹುಡುಗರ ಜೊತೆ ಆಟ ಆಡೋದಲ್ಲ, ನನಗೆ ಒಂಥರ ಗಂಟು ಸಾದಂಗೆ ಆಗಿದೆ, ದೊಡ್ಡವನು ನಾನೀಗ, ನನಗೆ ಜವಾಬ್ದಾರಿ ಇದೆ, ಈ ರೀತಿ ಅರ್ಥದಲ್ಲಿ ನಾನು ಬರೋಲ್ಲ ಅಂತ. ಒಮ್ಮೆ ನನ್ನ ಸ್ಪಾನ್ಸರ್ ನನ್ನ ಮನೆ ಬಂದಾಗ ನಾನು ಅದನ್ನೇ ಹೇಳಿದೆ, ನಾನು ಈಗ 6ನೇ ಹೆಜ್ಜೆ ಅರ್ಥ ಗೊತ್ತಾಯ್ತು ಸರ್, ಗಂಡಸರು ಹುಡುಗರಿಂದ ಬೇರ್ಪಡಿಸುತ್ತೆ ಅಂತ. ಏನು ಅಂತ ಕೇಳಿದ್ರೆ ನಾನು ಈ ವಿಚಾರ ಹೇಳಿದೆ. ನಾನು ಹೇಳ ಏನೋ ಬೇರೆ ಬೇರೆ ಅರ್ಥ ಕೊಡುತ್ತೆ, ಇನ್ನೊಮ್ಮೆ ಸರಿಯಾಗಿ ಓದೋದನ್ನ. ಅವ್ರು ಹೇಳಿಲ್ಲ ನೋಡಿ, ಅವರು ಎಷ್ಟು ಬುದ್ಧಿವಂತರು ಅಂದ್ರೆ ಹಾಗೆ ಆಯ್ತು, ಇನ್ನೊಮ್ಮೆ 6ನೇ ಹೆಜ್ಜೆ ಸರಿಯಾಗಿ ಓದು. ಅವಾಗ ಅದು ಅರ್ಥ ಕೊಟ್ಟಿದ್ದಾನೆ. ಹುಡುಗರು ಅಂದ್ರೆ ಆಕ್ಚುಲಿ ನಾವೆಲ್ಲ ಹುಡುಗರೇ ಹೇಳ್ಬೇಕು. ಅಂದ್ರೆ ನಮ್ಮ ಇಚ್ಛೆಯ ಪ್ರಕಾರ ಯಾರು ಜೀವನ ಮಾಡ್ತಾ ಹೋಗ್ತಾರೆ, ಸೆಲ್ಫ್ ವಿಲ್, ನಾನು ಹೀಗಿರ್ಬೇಕು ಹೀಗಿರ್ಬೇಕು, ಹೀಗೆ ಸಂಪಾದನೆ ಮಾಡಬೇಕು, ಇಷ್ಟು ಸಂಪಾದನೆ ಮಾಡಬೇಕು, ನಾನು ಈ ರೀತಿ ಆಗಬೇಕು, ನಾನು MLA ಆಗಬೇಕು, MP ಆಗಬೇಕು, ಏನೇನೋ ಆಸೆ ಆಕಾಂಕ್ಷೆಗಳಿಂದ ಏನ್ ಜೀವನ ಮಾಡ್ತೀವೋ ಸೆಲ್ಫ್ ವಿಲ್ ಇಟ್ಕೊಂಡು ಜೀವನ ಮಾಡ್ತೀವಿ. ಇದು ಹುಡುಗರು. ಟರ್ನ್ ಟರ್ನ್ ಟು ಗಾಡ್ಸ್ ವಿಲ್ ಅಂತ. ದೇವರು ನನ್ನನ್ನ ಏನಾಗಬೇಕೆಂದು ಬಯಸುತ್ತಿದ್ದಾನೆ ಅದೇ ರೀತಿ ನಾನು ಆಗಬೇಕು. ದೇವರು ನನ್ನನ್ನು ಏನ್ ಇಷ್ಟಪಡ್ತೀನಿ, ಇವತ್ತಿನ ಜೀವನ ನಂದು ಹೇಗಿದೆ, ಹೇಗೆ ಬರ್ದಿದ್ದಾನೆ ಅದನ್ನ ತಿಳ್ಕೊಂಡು ಅದರಂತೆ ನಾನು ಆಗ್ಬೇಕು. ಅವನಿಗೆ ಬಡತನ ಕೊಟ್ರೆ ಬಡತನ ಸ್ವೀಕರಿಸ್ಬೇಕು, ಶ್ರೀಮಂತಿ ಕೊಟ್ಟರೆ ಅವನು ಏನ್ ಕೊಟ್ಟಿರ್ತಾನೆ ಅದು. ಅವನು ಏನೇನು ಕೊಡ್ಬೋದು, ಕಷ್ಟನೇ ಕೊಡ್ಬೋದು, ಸುಖನೇ ಕೊಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಅದನ್ನ ಅಕ್ಸೆಪ್ಟೆನ್ಸ್ ವೆರಿ ಇಂಪಾರ್ಟೆಂಟ್. ದೇವರು ಇದನ್ನ ಕೊಟ್ಟಿದ್ದಾನೆ, ದೇವರು ಇದನ್ನ ಮಾಡಿಸ್ತಾ ಇದ್ದಾನೆ, ದೇವ್ರನ್ನ ಕೇಳ್ಕೊಂಡು ನಾನು ಈ ವಿಚಾರಕ್ಕೆ ಏನ್ ಮಾಡ್ಬೇಕು, ಪ್ರತಿಯೊಂದು ದೇವ್ರಿಗೆ ಹೇಳಿ ಹೇಳಿ ಮಾಡ್ತಾನಲ್ಲ, ದೇವರ ಇಚ್ಛೆ ಏನಿದೆ ಅಂತ ತಿಳ್ಕೊಂಡು ಅದ್ರ ಪ್ರಕಾರ ಏನು ಹೋಗ್ತಾ ಇರ್ತಾನೆ, ಅದು ಗಂಡಸು ಅಂತ. ಅಂದ್ರೆ ಹುಡುಗರಿಂದ ಗಂಡಸಾಗಿ ಬೇರ್ಪಡಿಸೋ ಹೆಜ್ಜೆ ಎಲ್ಲಿಂದ ಶುರುವಾಗುತ್ತೆ ಅಂದ್ರೆ, ಒಂದು 6ನೇ ಹೆಜ್ಜೆ. 6ನೇ ಹೆಜ್ಜೆ ಅಂದ್ರೆ ಸೆಲ್ಫ್ ಇಲ್ಲಿಂದ ಗಾಡ್ಸ್ ವಿಲ್ಗೆ ಟರ್ನ್ ಆಗುತ್ತೆ. 3ನೇ ಹೆಜ್ಜೆಯಲ್ಲಿ ಸೆಲ್ಫ್ ಇಲ್ ಇರುತ್ತೆ. 6ನೇ ಹೆಜ್ಜೆಯಿಂದ 11ನೇ ಹೆಜ್ಜೆಯಲ್ಲಿ ಬರೋಷ್ಟೊತ್ತಿಗೆ ಗಾಡ್ಸ್ ವಿಲ್ ಆಗಿ ನಾವು